आप फायदा उठा सकते हैं हमारे 23 ऑनलाइन चर्चेस का, जो कि भारत की सारी प्रमुख भाषाओं में उपलब्ध हैं। और इसके अलावा हमारे पास 3 विशेष चर्च हैं। एक टीनेजर्स के लिए जिसका नाम है तूफानी योग यानी 3, बच्चों के लिए हमारे पास ऑनलाइन चर्च है, और गूंगे और बहरों के लिए भी हमारे पास चर्च है, साइन लैंग्वेज का चर्च। उसके अलावा आप हमारे ऑनलाइन चर्चेस को देख सकते हैं उड़िया में, तेलुगु में, तमिल में, गुजराती में, कन्नड़ा में, तुलु में, इंग्लिश में, हिंदी में, छत्तीसगढ़ी में, राठौरी बरेली में, असमीज में, मराठी में, पंजाबी में, नेपाली में, कोंकणी, मलयालम, सिंधी, भोजपुरी, बंगाली और मालवानी में। इनका फायदा उठाइए और पूरे भारत में लोगों को सुसमाचार सुनाइए। गॉड ब्लेस यू। ನಾನು ಒಂದು ಹೊಸ ಜಗತ್ತು ಅವನಿಗೆ ಹೇಳೋಣ. ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಹೊಸ ಮನುಷ್ಯ, ನಾನು ಕ್ರಿಸ್ತನು. ವಾವ್ ಇವತ್ತು ನಿಮ್ಮೆಲ್ಲರಿಗೆ ಕನ್ನಡ ಆನ್ಲೈನ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತೇನೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, ಎಲ್ಲ ಈ ಕೋವಿಡದ ಸುಳ್ಳು, ಸೈತಾನನ ಶಕ್ತಿ, ಸೈತಾನನ ಯೋಜನೆ, ಸೈತಾನನ ಇಚ್ಛೆ ನಾವು ಯೇಸುವಿನ ನಾಮದಲ್ಲಿ ನಾವು ಕಡಿದು ಹಾಕೋತೇವೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ದೇವರ ಸುವಾರ್ತೆ ಎಲ್ಲಾ ಜನರಲ್ಲಿ ಹೋಗುತ್ತಾ ಇದೆ. ಹಳ್ಳಿ ಪಳ್ಳ ಇದೆಯಾ, ಪಟ್ಟಣದಲ್ಲಿ ಎಲ್ಲಾ ಜನರಲ್ಲಿ ಸುವಾರ್ತೆಯನ್ನು ಮುಟ್ಟುತ್ತಾ ಇದೆ ಯೇಸುವಿನ ನಾಮದಲ್ಲಿ. ದೇವರ ಜನರು ನಿರ್ಭೀಕ್ತಿಯಿಂದ ದೇವರ ಸುವಾರ್ತೆಯನ್ನು ತಗೊಂಡು ಹೋಗ್ತಾ ಇದ್ದಾರೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ವಚನವನ್ನು ನಾವು ನೋಡೋಣ ನನ್ನ ಪ್ರಿಯರೇ. ಮತ್ತಾಯ ಬರೆದ ಪುಸ್ತಕ 16ನೇ ಅಧ್ಯಾಯ 18ನೇ ವಚನ. ನಾನು ಸಹ ನಿನಗೆ ಹೇಳುವುದೇನೆಂದರೆ, ನೀನು ಪೇತ್ರನು, ಆ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ನರಕದ ದ್ವಾರಗಳು ಅದನ್ನು ಜಯಿಸಲಾರ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಇನ್ನೊಂದು ವಚನ ನಾವು ನೋಡೋಣ ನನ್ನ ಪ್ರಿಯರೇ. ಪ್ರಲಾಪಗಳು ಪುಸ್ತಕ 3ನೇ ಅಧ್ಯಾಯ 37ನೇ ವಚನ. ಕರ್ತನು ಆಜ್ಞಾಪಿಸಿದಿರುವಾಗ ಸಂಭವಿಸಿ ನಡೆಯುವ ಹಾಗೆ ಹೇಳುವವನು ಯಾರು? ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ರಿಗಬಾ ಸಖಾ ದ್ರಹಿಷ್ಠ ಕೇಂದ್ರ ಗಬಾ ಧ್ರುಪೌಂದ್ರ ಗಮಯ ರಗಬ ಲಖ ದಿಗಬ ಕರಗಬ ಸೊಕೋಂದ್ರ ಕೇಷ್ಠ ಕೇಂದ್ರಬ ಲೀದ್ರಬ ಅಷ್ಟಕೋಂದ್ರಕ್ಕೆ ಈದ್ರಬ ಅಷ್ಟಕೋಂದ್ರ ಕೇಂದ್ರ ಗಬ ರಗ ದಿಗಬ ಕೂರಗಬ ಅಂದ್ರ ಕೇಷ್ಠ ಕೇಂದ್ರ ಗಬ ಧ್ರುಪೌಂದ್ರ ಕೇಷ್ಠ ಕೇಂದ್ರ ಗಬ ಯಾಬ ಲೋ ರೊಕೋಂದಿಗಬ ಕರಗಬ ಸಕೇಂದ್ರ ಗಬ ಲಕಾಂದ್ರ ಕೇಂದ್ರ ಗಬ ಅಂದ್ರ ಕೇಷ್ಠ ಕೇಂದ್ರ ಗಬ ಲೋ ಪ್ರಕಾ ದಿಗಬ ಗದಿಗ ಮನಮಾನ್ ದಿದಿಗಬ ದ್ರೋಷ್ಟಕೋಂದ್ರ ಕೇಂದ್ರಬ ರಗಬ ಲಖಾಂದ್ರ ಕೇಷ್ಠ ಕೇಂದ್ರ ಗಬ ಲೋಗೋ ರಗಬ ಸೊಕೋಂದ್ರ ಗಬಹಾಂತರ ಕೇಷ್ಠ ಕೇಂದ್ರ ಗಬಹ ರೋಖೋ ದಿಗಬ ಕರಗಂದಿರ ಕೇಂದ್ರ ಗಬಾಷ್ಟ ಕೌಂದ್ರ ಗಬಹ ರಗಬ ಲಖಾಂತರ ಕೇಂದ್ರ ಗಬಾಷ್ಟ ಕೌಂದರ ಬಲಕಾಂತರವ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟ ಮಾಡದನೆ ಸ್ವಾಮಿ, ನಿನ್ನ ನಾಮಕ್ಕೆ ಘನ ಪಡೆದನೆ ಸ್ವಾಮಿ.
ಓ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ರಾಜಾದಿ ರಾಜ ನಿನಗೆ ಸ್ತೋತ್ರ ಸ್ವಾಮಿ. ಪ್ರಭುವಾದಿ ಪ್ರಭುವ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಓ ಯೇಸಪ್ಪ, ನಿನ್ನ ನಾಮ ಎಲ್ಲ ನಾಮದಲ್ಲಿ ಶ್ರೇಷ್ಠವಾಗಿದೆ ಸ್ವಾಮಿ. ಓ ಹಲಲೂಯ. ಓ ರಗಬ ಸಖಾಂತ್ರ ಕೇಷ್ಟ ಕೇಂದ್ರ ಬಹ ರಗಬ ಕೋಲಗು ಬಸು ಒಕ್ರು ಕೊಂದ್ರೆ ಕೇಷ್ಟ ಕೇಂದ್ರ ಬಾಷ್ಟು ಕೌಂದ್ರ ಗಮ ರಕಾಂತಿ ಕೇಂದ್ರ ಗಮ ಕರಗಬಾಂದ್ರ ಕೌಷ್ಟ ಕೇಂದ್ರ ಮಾಂದ್ರ ಕೌದ್ರ ಗಬಾಷ್ಟ ಕೇಂದ್ರ ಬಾ ಲೀದ್ರ ಬಾಷ್ಟು ಕೌಂದ್ರ ಗಮ ರೀಂದ್ರ ಬಾಷ್ಟು ಕೌಂದ್ರ ಗಬಲ ಕಾಂತೆರಿ ಕೇಂದ್ರ ಗಬಾಷ್ಟು ಕೌಂದ್ರ ಬಾ ಲೀದ್ರ ಬಾಷ್ಟು ಕೌದ್ರ ಕೇಂದ್ರ ಗಬಾಷ್ಟು ಕೌಂದ್ರ ಕೇಂದ್ರ ಗಬಲ ಕಾಂತರ ಗಮಯ ರಗಬ ಸಗೇದಿ ಗಬ ಕುರಗಬ ಲಖಾಂದೇರಿ ಗಬ ಸುಕೋಂದಿಗಿ ದಿಗಬಾಂದ್ರ ಕೇಷ್ಟ ಕೇಂದ್ರ ಬಾ ರಿಗದರ ಗಬಲ ಕೌಂದ್ರಿಗೆ ಬೆಲಿ ಕೌಂದರ ಗಬಲ ಕಾಂತರ ಬಾ. ಈ ಪ್ರಾರ್ಥನೆ ನನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತಾನೆ ಸ್ವಾಮಿ. ಆಮೇನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೇರೆ, ಇನ್ನೊಂದು ನಾವು ಪ್ರಾರ್ಥನಾ ವಿಷಯಕ್ಕೆ ನಾವು ಹೋಗೋಣ. ನನ್ನ ಪ್ರೇರೆ, ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರೇರೆ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇವರ ಸೇವಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರೇರೆ, ದೇವರ ಸಣ್ಣ ಸಣ್ಣ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರೇರೆ, ಯಾವಾಗ ದೇವರ ಸೇವಕರು ಸುವಾರ್ತೆಯನ್ನು ತಗೊಂಡು ಹೋಗ್ತಾರೆ, ಎಲ್ಲ ಹಳ್ಳಿ ಪಳ್ಳಿಯಲ್ಲಿ ಪಟ್ಟಣದಲ್ಲಿ ಅವರು ಸೇವೆಯನ್ನು ಮಾಡುತ್ತಿರುವಾಗ ದೇವರ ಬುದ್ಧಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ, ದೇವರ ಯೋಗ್ಯತೆಯಲ್ಲಿ ಅವರು ಕೆಲಸ ಮಾಡುತ್ತಾ ಇದ್ದಾರೆ. ನನ್ನ ಪ್ರಿಯರೇ, ಯಾವ ಕೂಡ ಭಯ ಅವರ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವರು ದೇವರೇ ನಿನ್ನ ವಚನದ ನಿರ್ಭೀಕ್ತದಲ್ಲಿ ನಡೆಯುವಂತೆ ನೀನು ಸಹಾಯವನ್ನು ಮಾಡುತ್ತಿ, ನಿನಗೆ ಸ್ತೋತ್ರ ಸ್ವಾಮಿ. ಅಲ್ಲಲ್ಲಿ ಘೋಷಣೆ ಮಾಡೋಣ. ನನ್ನ ಪ್ರಿಯರೇ, ದೇವರ ಸೇವಕರು ದೇವರ ಭಯಭಕ್ತಿಯಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ಸ್ತುತಿ ಆರಾಧನೆಯಲ್ಲಿ ಅವರು ನಿರ್ಭೀಕ್ತವಾಗಿ ಅವರು ಮಾಡುತ್ತಾ ಇದ್ದಾರೆ. ಸೇವೆಯನ್ನು ಪವಿತ್ರ ಸಾಮರ್ಥ್ಯದಲ್ಲಿ, ಶಕ್ತಿಯಲ್ಲಿ ಅವರು ತನ್ನ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಮತ್ತೆ ದೇವರ ಮಕ್ಕಳು, ದೇವರ ಸಣ್ಣ ಮಕ್ಕಳು ಅವರು ದೇವರ ಬುದ್ಧಿಯಲ್ಲಿ ನಡೀತಾ ಇದ್ದಾರೆ, ಭಯಭಕ್ತಿಯಲ್ಲಿ ಅವರು ನಡೀತಾ ಇದ್ದಾರೆ. ಹಲ್ಲೆಲೂಯ. ಅದಕ್ಕೆ ನಾವು ದೇವರ ವಚನವನ್ನು ನಾವು ನೋಡೋಣ. ನನ್ನ ಪ್ರಿಯರೇ, 1 ತಿಮೋಥೆಯು ಬರೆದ ಪುಸ್ತಕ 2ನೇ ಅಧ್ಯಾಯ 8ನೇ ವಚನ ನಾವು ನೋಡೋಣ. ನನ್ನ ಪ್ರಿಯರೇ, ಆದದರಿಂದ ಪುರುಷರು ಎಲ್ಲಾ ಸ್ಥಳದಲ್ಲಿ ಕೋಪವೂ ಸಂದೇಹವೂ ಇಲ್ಲದೆ ಪವಿತ್ರವಾದ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು ಎಂದು ಅಪೇಕ್ಷಿಸುತ್ತೇನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿ. ಓ ಪಖರ ಬಾಸಕಾಂತ್ರ ಕೇಷ್ಟ ಕೇಂದ್ರ ಗಬಾಂತ್ರ ಕೇಂದ್ರ ಗಬಾಂತ್ರ ಕೋಷ್ಟ ಕಂದ್ರ ಬಾ ರೀಗ ದಗಬ ಲಖದಿ ದಿಗಬ ಖರ ಗಬಲವ ರೋಂದ್ರ ಬೋಷ್ಟ ಕೋಂದ್ರ ಕೇಷ್ಟ ಕೇಂದ್ರ ಗಬಲ ಕಾಂತರ ಕೇಂದ್ರ ಗಬಯ ರಖಾಂದಿ ಗಬ ಕೋರ ಗಬ ಸಖಂದಿ ನಿಮ ಬಬ ಸಖಂದಿ ಗಬ ಖರಬಯ ರೋಮೋಂದ್ರ ಕೋಷ್ಟ ಕೇಂದ್ರ ಗಬಾಂದ್ರ ಕೇಷ್ಟ ಕೇಂದ್ರ ಗಬಲ ಕೋಂದ್ರ ಗಬಯ ರಿಗಬ ಕೋರಕೊ ಬೊಸೊ ಕೋರ ಕೋಂತ್ರ ಕೇಷ್ಟ ಕೇಂದ್ರ ಗಬಾಂತ್ರ ಕೇಂದ್ರ ಗಬಯ ರಗಬಲ ಕಾಂದಿಗಿ ದಿಗಬ ಕೋಂತ್ರ ಕೇಷ್ಟ ಕೇಂದ್ರ ಗಬಾಂತ್ರ ಕೇಂದ್ರ ಗಬ ರೊಕೊಂದು ಕೋರ ಕೋಂತ್ರ ಕೇಷ್ಟ ಕೇಂದ್ರ ಗಬಹ ಲೋ ಪ್ರಬಂದಿರಿ ಕೇಂದ್ರ ಗಬಾಷ್ಟ ಕೇಂದ್ರ ಗಬಾದಿ ಗಬ ಖರಗಬಲ ಕಾಂದಿರಿ ಗಬರಬ ರಗದಿರಿ ಗಬಲ ಕಾಂದಿರಿ ಗಬಯ ರೊಕೊಂದು ಲೊಗಬೊ ಸೊಖದಿ ಗಬರಬ ದಿಗಬ ಮಮಯಾನ್ ದಿಲಿಗೆ ಬಿಲಿ ಕೋಂತರ ಗದಿ ಗಬಲ ಕಾಂದಿರಿ ಕೇಂದ್ರ ಗಬ ರಿಗದ ಗಬಲ ಕಾಂದಿರಿ ಕೇಂದ್ರ ಗಬಾಷ್ಟು ಕೋಂತ್ರ ಕೇಂದ್ರ ಗಬಾಷ್ಟು ಕೋಂತ್ರ ಕೇಂದ್ರ ಬ ರಗಬಲ ಖೌಂದರಿಗೆ ಬಿಲಿ ಕೌಂತರ ಗಬ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ನಿನ್ನ ನಾಮಕ್ಕೆ ಘನ ಪಡೆದನೆ ಸ್ವಾಮಿ. ಎಲ್ಲಾ ಸೈತಾನನ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನನ್ನ ಕಡಿದು ಹಾಕುತ್ತೇನೆ. ಓ ರಗಬಾಸ ಕೇಂದ್ರ ಗಬಾಷ್ಟ ಕೋಂದ್ರ ಬಲ ಕಂದ್ರ. ಈ ಪ್ರಾರ್ಥನೆ ನನ್ನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತಾನೆ ಸ್ವಾಮಿ. ಆಮೇನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವು ಇನ್ನೊಂದು ಪ್ರಾರ್ಥನೆ ವಿಷಯಕ್ಕೆ ನಾವು ಹೋಗೋಣ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪರಿವಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ನಮ್ಮ ಪರಿವಾರದಲ್ಲಿ ಯಾರ್ದು ರಕ್ಷಣೆ ಆಗ್ಲಿಲ್ಲ, ಅವರು ರಕ್ಷಣೆ ಆಗುತ್ತದೆ. ಯಾಕಂದ್ರೆ ದೇವರ ಅನುಗ್ರಹ ಇದೆ, ದೇವರ ಕೃಪೆ ಇದೆ. ನನ್ನ ಪ್ರಿಯರೇ, ಹಲ್ಲೆಲೂಯ. ಒಂದು ಕೂಡ ಆತ್ಮ ನಮ್ಮ ಪರಿವಾರದಲ್ಲಿ ಅವರು ನಾಶ ಆಗಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ನನ್ನ ಪ್ರಿಯರೇ, ಎಲ್ಲರೂ ದೇವರ ಸುವಾರ್ತೆಯನ್ನು ಹೊಂದಿ ದೇವರ ಮಹಿಮೆ ಉಂಟಾಗುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆ ಮಾಡೋ ಮೊದಲು ದೇವರ ವಚನ ನಾವು ನೋಡೋಣ. ಪ್ರಿಯರೇ, 1 ತಿಮೋಥೆಯು ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಹಲ್ಲೆಲೂಯ. ನನ್ನ ಪ್ರಿಯರೇ, ದೇವರ ಕೂಡ ಇಚ್ಛೆ ಇದೆ. ಎಲ್ಲರೂ ಸತ್ಯದ ಮಾರ್ಗದಲ್ಲಿ ಬಂದು ದೇವರ ರಾಜ್ಯದಲ್ಲಿ ರಕ್ಷಣೆ ಹೊಂದಿ ದೇವರ ಇದು ಅದು ಆಕ್ಯವಾಗಿದೆ.
ದೇವರ ಅಗೇದೆ ಇದೆ, ದೇವರ ಇಚ್ಛೆ ಇದೆ, ದೇವರ ಯೋಜನೆ ಇದೆ. ಒಂದು ಕೂಡ ಆತ್ಮನಾಶ ಆಗಲಿಕ್ಕೆ ಸಾಧ್ಯವಾಗಿದೆ. ನನ್ನ ಪ್ರೇರೆ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಶೋಪ್ರ ಅಕ್ರಿಕೇಷ್ಟ ಕೇಂದ್ರ ಗಬಾಷ್ಟ ಕೋಂದ್ರ ಕೇಂದ್ರ ಗಬಾಲ ಕೌದರಿ ಗಬಾಲ ಕಾಂತರ ಗಬಯ ರಗಬ ಮಂದಿರಿ ಗಬ ಕುರಗಬ ಸಕೆದಿ ಗಬಾಲ ಕೌಂದರ ಗಬಯ ರೀಂದ್ರ ಬಾಷ್ಟುಕ ಹೊಂದ್ರ ಕೇಂದ್ರ ಗಬಾಲ ಕಾಂದರಿ ಕೇದಿ ಗಬ ಸುಕೋಂದ ಗಬಾಂತಿ ಮಾಕಾಂದಿ ಗಬ ಕೂರಗದಿರಿ ಗಬ ರೀಕಾಂದ್ರ ಗಬಾಷ್ಟು ಕೋದ್ರ ಗಬೋಷ್ಟ ಕೇಂದ್ರ ಗಬ ರೋಕೋದಿ ಗಬ ಕರಗದಿರಿ ಗಬಾಲ ಕದಿರಿ ಗಬಾಲ ಕೌಂದರ ಗಬಯ ದೀದಾ ದೀದ ಮಾಂತು ಕೋತ್ರ ಹೇಷ್ಟ ಕೇಂದ್ರ ಗಬಾಂತರ ಗಬಂ. ಎಸಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ, ನಿನ್ನ ನಾಮಕ್ಕೆ ಘನ ಪಡ್ತೇನೆ ಸ್ವಾಮಿ. ರಾಜಾದಿ ರಾಜ ನಿನಗೆ ಸ್ತೋತ್ರ, ಪ್ರಭುವಾದಿ ಪ್ರಭುವ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಾ ನಾಮದಲ್ಲಿ ಯೇಸು ನಾಮ ಶ್ರೇಷ್ಠವಾಗಿದೆ. ಓ ಹಲ್ಲೆಲೂಯಾ. ನಮ್ಮ ಪರಿವಾರದಲ್ಲಿ ಒಂದು ಕೂಡ ಆತ್ಮ ನಾಶ ಆಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ದೇವರ ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಸೇರಬೇಕೆಂದು ನಾನು ಘೋಷಣೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಓ ರಗಬಾಸ್ತೆ ಕೇಂದ್ರ ಗಬಾಷ್ಟ ಕೌಂದ್ರಿಕೆ ದಿಗಬಲ ಕೌಂದರ ಗಬಯ ರಕದಿ ಗಬ ಕೂರಗದಿ ಗಬ ಕೂರಗದಬ ಲೋಪ್ರಹಾಂದ್ರಿಕೆಷ್ಟಿ ಕೇಂದ್ರ ಗಬಾಂದ್ರ ಕೌಂದ್ರಿ ಗಬಾಷ್ಟಿ ಕೇಂದ್ರ ಗಬಲ ಕೌಂದರಬ ರಿಗಬಾ ಖಾಂದಿ ಗಬೈಸಿ ಕೇಂದ್ರ ಬಾಂದ್ರ ಕೌಂದರ ಗಬಲ ಕೌಂದರಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ಈಗ ನಮ್ಮ ಪ್ರೇಷ್ಠರಿಗೆ ನಾವು ಸ್ವಾಗತ ಮಾಡೋಣ. ಉಲ್ಲಾಸದಿಂದ ಆನಂದದಿಂದ ದೇವರ ಸ್ತುತಿ ಆರಾಧನೆಯನ್ನು ಮಾಡೋಣ. ಬನ್ನಿ ನಾವು ಹಾಡೋಣ, ಅವನಿಗೆ ಹೇಳೋಣ. ಅವನ ಹೆಸರು ತುಂಬಾ ಸುಂದರವಾಗಿದೆ ಮತ್ತು ಪವಿತ್ರ ಇದೆ. ತುಂಬಾ
ಲಾರ್ಡ್ ಹಲ್ಲೆಲೂಯಾ. ಇದು ರ್ಯಾಪ್ಸಡಿ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ ದಿನಾಂಕ 18 ಜುಲೈ 2021. ಇವತ್ತಿನ ವಚನ ಇದೆ: ಈ ದಿನದ ಮುಖ್ಯ ವಿಷಯ ಆತ್ಮಿಕತೆಯ ಬಗ್ಗೆ ಜಾಗರೂಕರಾಗಿರಿ. ಈ ದಿನದ ವಾಕ್ಯ ಭಾಗ 1ನೇ ಪೇತ್ರನು 5ನೇ ಅಧ್ಯಾಯ 8ನೇ ವಚನ ಹೇಳ್ತಾ ಇದೆ: ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 1 ಪೇತ್ರನು 5ನೇ ಅಧ್ಯಾಯ 8ನೇ ವಚನ ಹೇಳ್ತಾ ಇದೆ: ಲೂಕ 13ರಲ್ಲಿ ದೆವ್ವ ಬಡಿದು ರೋಗ ಹಿಡಿದ ಮಹಿಳೆ ದೇವಾಲಯದಲ್ಲಿ ಇದ್ದಳು. ಅವಳು 18 ವರ್ಷಗಳಿಂದ ಈ ರೋಗದಲ್ಲಿ ಇದ್ದಳು ಎಂದು ಸತ್ಯವೇದ ಹೇಳುತ್ತದೆ. ಈಕೆಯು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇದ್ದಳು. ಆದರೆ ಯೇಸುವಿಗೆ ಅವಳ ಸಮಸ್ಯೆ ಏನೆಂದು ತಿಳಿದಿತ್ತು. ಆದ್ದರಿಂದ ಆತನು ಸೇರಿ ಬಂದ ಜನರಿಗೆ ಈ ರೀತಿ ಹೇಳಿದರು: ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿನಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ. ಲೂಕ 13ನೇ ಅಧ್ಯಾಯ 16ನೇ ವಚನ ಹೇಳ್ತಾ ಇದೆ: ಅವಳನ್ನು ಬಂಧಿಸಿದ ದುರ್ಬಲತೆಯ ಮನೋಭಾವ ಯಾವುದೆಂದು ಯಾರಾದರೂ ಭಾವಿಸಬಹುದಿತ್ತು. ಅವರಲ್ಲಿ ವೈದ್ಯರು ಇದ್ದರು. ಅವಳ ಮೂಳೆಗಳಿಗೆ ಏನಾಗಿದೆ ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರಲಿಲ್ಲ. ನಿರಂತರ ಪರೀಕ್ಷೆಗಳನ್ನು ಕೇಳಿ ಸಮಯವನ್ನು ಕಳೆಯುತ್ತಿದ್ದರು. ಆದರೆ ಅದು ದುರ್ಬಲತೆಯ ಮನೋಭಾವ ಎಂದು ಯೇಸು ಗ್ರಹಿಸಿದರು. ಪ್ರಿಯರೇ, ನೀವು ಆತ್ಮಿಕವಾಗಿ ಎಲ್ಲವನ್ನು ಗ್ರಹಿಸುವುದು ಬಹಳ ಮುಖ್ಯ. ಎಲ್ಲ ಸಮಯದಲ್ಲಿಯೂ ಆತ್ಮಿಕ ಮನಸ್ಸುಳ್ಳವರಾಗಿರಿ. ನೀವು ಪವಿತ್ರಾತ್ಮನಲ್ಲಿ ಆತನು ಶಿಕ್ಷಣದ ಆತ್ಮವಾಗಿದ್ದಾನೆ. ನಿಮ್ಮ ಆತ್ಮಕ್ಕೆ ಉಂಟಾಗುವ ಎಲ್ಲ ಮನೋಭಾವಗಳನ್ನು ನೀವು ಪವಿತ್ರಾತ್ಮನ ನಡೆಸುವಿಕೆಯ ಜ್ಞಾನದ ಮೂಲಕ ಮಾಡಬೇಕು. ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ. ನಿಮ್ಮ ಯಾವುದೇ ಪರಿಸ್ಥಿತಿಯ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳಿರಿ, ಯಾಕೆಂದರೆ ಪವಿತ್ರಾತ್ಮನು ಸತ್ಯದ ಆತ್ಮವಾಗಿದ್ದಾನೆ. ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ. ಮತ್ತು ನಿಮ್ಮ ಜೀವನದಲ್ಲಿ ಆತನು ನಿಮಗೆ ಮಾರ್ಗದರ್ಶನ ನೀಡುವನು. ಪವಿತ್ರಾತ್ಮನ ಸಹಾಯದೊಂದಿಗೆ ನೀವು ಜೀವಿಸುವಾಗ ನಿಮ್ಮ ಎಲ್ಲಾ ಸಮಸ್ಯೆಗಳಲ್ಲಿಯೂ ಆತನು ನಿಮ್ಮನ್ನು ರಕ್ಷಿಸುವನು. ಸನ್ನಿವೇಶಗಳು ಏನೆಂದು ನೀವು ಪವಿತ್ರಾತ್ಮನ ಸಹಾಯಕದ ಮೂಲಕ ತಿಳಿದುಕೊಳ್ಳಬಹುದು. ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ. ಯೇಸು ಹೇಳಿದ್ದು: ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಳಾದಳು, ದೇವರನ್ನು ಕೊಂಡಾಡಿದಳು. ಲೂಕ 13ನೇ ಅಧ್ಯಾಯ 13ನೇ ವಚನ ಹೇಳ್ತಾ ಇದೆ: ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ. ದೆವ್ವದಿಂದ ಬಂಧಿಸಲ್ಪಟ್ಟಿದ್ದಾಳೆಂದು ಯೇಸು ಎಲ್ಲರ ಮುಂದೆ ಹೇಳಿದನು. ಯೇಸು ಹೇಳಿದ ಮಾತು ತಪ್ಪಾಗಿದ್ದರೆ ಯಾವುದೇ ಫಲಿತಾಂಶವನ್ನು ನೀಡುತ್ತಿರಲಿಲ್ಲ. ಯೇಸುವು ಯಾವಾಗಲೂ ಆತ್ಮಿಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವನಾಗಿದ್ದಾನೆ. ಆತ್ಮಿಕತೆಯಿಂದ ಮನುಷ್ಯರನ್ನು ದೃಷ್ಟಿಸುತ್ತಿದ್ದರು. ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ. ಪ್ರಿಯರೇ, ಯೇಸುವಿನ ಆತ್ಮವನ್ನು ಯೋಚಿಸಿರಿ. ಸತ್ಯವೇದ ಅಧ್ಯಯನದೊಂದಿಗೆ ಆತ್ಮದಲ್ಲಿ ಪ್ರಾರ್ಥಿಸಿರಿ. ಈ ರೀತಿಯಾಗಿ ನೀವು ಅಭ್ಯಸಿಸುವುದರಿಂದ ನಿಮ್ಮ ಆತ್ಮಿಕ ಜೀವಿತವು ಯಾವಾಗಲೂ ಗೌರವವುಳ್ಳದಾಗಿರುತ್ತದೆ. ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ತನ್ನ ಕೈಗಳನ್ನು ಪರಮೇಶ್ವರ ಕಡೆಗೆ ಎತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಪ್ರೀತಿಯ ತಂದೆಯೇ, ನನ್ನ ಜ್ಞಾನದ ಕಣ್ಣುಗಳು ಸದಾಕಾಲವು ನಿನ್ನ ಬೆಳಕಿನಿಂದ ತುಂಬಿರಲಿ. ಇದರಿಂದ ನಾನು ಯಾವಾಗಲೂ ಆತ್ಮಿಕವಾಗಿ ಜಾಗರೂಕನಾಗಿರುತ್ತೇನೆ. ನಾನು ಮಾತನಾಡುವಾಗ ನನ್ನ ನಾಲಿಗೆಯನ್ನು ನಿನ್ನ ಆತ್ಮದಲ್ಲಿ ತುಂಬಿದ್ದೇನೆ. ನನ್ನ ಆತ್ಮಿಕ ಜೀವಿತವು ಸೂಕ್ಷ್ಮತೆಯು ಉತ್ತರಂಗದಲ್ಲಿದೆ. ನನ್ನ ದೇವರ ವಾಕ್ಯವು ಯಾವಾಗಲೂ ನನ್ನ ನಾಮವು ಎಲ್ಲ ವೇಳೆಯಲ್ಲಿಯೂ ನನ್ನೊಂದಿಗಿದೆ. ಈ ಲೋಕವನ್ನು, ಸೈತಾನನನ್ನು ಯೇಸುವಿನ ಹೆಸರಿನಿಂದ ನಾನು ಜಯಿಸಬಲ್ಲೆ. ಯೇಸುವಿನ ನಾಮದಲ್ಲಿ ಆಮೆನ್. ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ. ಇದು ಸಾಕ್ಷಿ ಸಮಯ. हम धन्यवाद करते हैं परमेश्वर का और परमेश्वर के जन्म पाशा आइजैक सर का। ये मेरी मम्मी है, इनका नाम आशा भारद्वाज है और इनकी गवाही है कि इनके घुटने में 5 सालों से दर्द था, चलने में लड़खड़ाती थी। चंगाई सभा मीटिंग थी, उस
17 तारीख को जो हमने मीटिंग अटेंड किया, उस मीटिंग में जो पास्टर सर ने प्रार्थना किया, उस मीटिंग के दौरान इनकी घुटने का दर्द हमेशा के लिए खत्म हो चुका और ये चंगी हैं। इसलिए हम परमेश्वर का कोटि कोटि धन्यवाद करते हैं और परमेश्वर एकदम पास्टर आइजैक सर का थैंक यू पास्टर। मत सोचिएगा कि आपने कोई गलती कर दी या आपने कुछ इतना बड़ा काम कर दिया कि परमेश्वर का प्रेम आपके लिए खत्म हो गया, और कभी मत होने दीजिएगा कि आप अपने आप को बेकार समझें। जब आप 24 घंटे प्रेम में चल रहे हो तो आप 24 घंटे किसमें चल रहे हो? परमेश्वर की भरपूरी में। प्रेज द लॉर्ड, हालेलुया। अगर आपको उद्धार में चलना है तो आपको प्रेम करना पड़ेगा। प्रेज द लॉर्ड। तो प्रेम केवल मुंह का नहीं है, प्रेम में आप एक कदम उठाते हो। जैसे परमेश्वर ने जब हमसे प्रेम किया तो उसने कुछ किया। जो सम्मान परमेश्वर ने यीशु मसीह को दिया, जो मौका परमेश्वर ने यीशु मसीह को दिया, वही मौका उसने मुझे और आपको दिया है। हालेलुया। उसने हमें उसके पास बुला लिया। हालेलुया। उसने हमारा उसके बीच का जो संबंध टूट गया था उसको क्या कर दिया? जोड़ दिया। ग्लोरी। किसकी वजह से? प्रेम की वजह से। हालेलुया। मैं आदेश देता हूं बीमारी को उनके शरीरों से जाने का यीशु मसीह के नाम। मैं उन अशुद्ध आत्माओं को, उन दुर्बलता की आत्माओं को, उन बीमारी फैलाने वाली आत्माओं को आदेश देता हूं उनके शरीरों से जाने का और वापस नहीं आने का यीशु मसीह के नाम। ಬನ್ನಿ ನಾವು ಆ ಪೂರ್ತಿ ಹೃದಯದಿಂದ ಪರಮೇಶ್ವರಿಗೆ ಹೇಳೋಣ, ಅವನಿಗೆ ಧನ್ಯವಾದ ಕೊಡೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಸ್ತುತಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ನಮ್ಮನ್ನು ಮಾಡಿದರು ಅದು ನಮ್ಮ ಮೂಲ, ನಮ್ಮನ್ನು ಉಳಿಸಿದರು ಅದು ನಮ್ಮ ಮೋಕ್ಷ. ಅವನಿಗೆ ಜಯ ಜಯ ಮತ್ತು ಅರ್ಥ, ಅವನು ಎಲ್ಲರ ಮುಖ್ಯ. ಅವನಿಗೆ ಜಯ ಜಯ ಮತ್ತು ಅರ್ಥ, ಅವನೇ ಎಲ್ಲರ ಮುಖ್ಯ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸ್ವಾಬ್ಲೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ನಾವು ನಮ್ಮ ಎಲ್ಲ ಹೃದಯದಿಂದ ಹಾಡಿ, ಅವನು ಸಿಫಾ ಮತ್ತು ನಜಾ, ಅವನನ್ನು ಪ್ರಶಂಸೆ ಮಾಡಿ. ನಾವು ನಮ್ಮ ಎಲ್ಲ ಹೃದಯದಿಂದ ಅವನನ್ನು ಮಹಿಮೆ ಹಾಡಿ, ಅವನು ಸಿಫಾ ಮತ್ತು ನಜಾ, ಅವನನ್ನು ಪ್ರಶಂಸೆ ಮಾಡಿ. ಅವನು ಜಗತ್ತವಾಳನು ಮತ್ತು ರಕ್ಷಕ, ಅವನಿಗೆ ಜಯ ಜಯ ಸದಾ. ಅವನು ಜಗತ್ ಕೊಡನು ಮತ್ತು ರಕ್ಷಕ, ಅವನು ಜಯ ಜಯ ಸದಾ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ಬನ್ನಿ ನಾವು ನವಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಸ್ತುತಿಸಿಯೋಣ, ಅವನು ಭಾಗಿಗಳು ಪ್ರಾರ್ಥಿ
ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಧನ್ಯವಾದ ಹೇಳುತ್ತೇವೆ ಪ್ರಭು, ನಿಮ್ಮ ದಯಕ್ಕೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಧನ್ಯವಾದ. ನಮ್ಮ ಆತ್ಮದಲ್ಲಿ ನಿನ್ನ ಜ್ಞಾನಕ್ಕಾಗಿ. ನಿಮ್ಮ ವಾಕ್ಯ ಹೇಳುತ್ತದೆ, ಅಂತ್ಯ ದಿನಗಳಲ್ಲಿ ಜ್ಞಾನವು ಬೆಳೆಸಲಾಗುವುದೆಂದು. ಧನ್ಯವಾದ, ಈ ಸಮಯ ನಮಗೆ ನೀವು ಕೊಟ್ಟಿದ್ದೀರಿ. ನಾವು ನಿಮ್ಮ ವಾಕ್ಯವನ್ನು ಕಲಿಯಬೇಕು ಮತ್ತು ಮುಂದೆ ಹೋಗಬೇಕು. ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳುತ್ತೇವೆ. ನಾವು ಹೇಳುತ್ತೇವೆ, ನಮ್ಮ ಆತ್ಮಗಳನ್ನು ಮತ್ತು ನಮ್ಮ ಬುದ್ಧಿಗಳನ್ನು ತೆರೆದಿದ್ದೇವೆ ಪ್ರಭು, ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಸ್ವೀಕರಿಸುವುದಕ್ಕೆ. ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಪ್ರೇಸ್ ದ ಲಾರ್ಡ್. ಕುಳಿತುಕೊಳ್ಳಬಹುದು. ಹಾಲೆಲೂಯಾ. ನಮ್ಮ ಟಾಪಿಕ್ ಪ್ರಾರಂಭ ಮಾಡುತ್ತೇವೆ. ನಮ್ಮ ಟಾಪಿಕ್ ಆಗಿದೆ ನೀತಿವಂತಿಕೆ. ಪ್ರೇಸ್ ದ ಲಾರ್ಡ್. ನಾವು ಹೇಳಿದೆವು, ನೀತಿವಂತಿಕೆಯ ಜ್ಞಾನ ಇರುವುದು ಬಹಳ ಮುಖ್ಯವಾಗಿದೆ. ಮತ್ತು ಯಾರ ಹತ್ರ ನೀತಿವಂತಿಕೆಯ ಜ್ಞಾನ ಇಲ್ಲವೋ ಮತ್ತು ಅವನು ಸತ್ಯವಾದ ಮಸಿಹ ಜೀವಿತವನ್ನು ಜೀವಿಸಲು ಆಗುವುದಿಲ್ಲ. ಹಾಲೆಲೂಯಾ. ಮತ್ತು ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನೋಡುವರಾಗಿದ್ದೇವೆ ಇವಾಗ. ಮತ್ತು ಪರಮೇಶ್ವರನು ನಮ್ಮನ್ನು ಸಂತಗಳ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ಜೀವನ ಮತ್ತು ನಮ್ಮ ಸೇವೆಯ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದೆ. ಪ್ರೇಸ್ ದ ಲಾರ್ಡ್. ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಮತ್ತು ನಾನು ಹೇಳುತ್ತಿದ್ದೇನೆ, ಜೀವನವು ಸೇವೆಯ ಒಂದು ಭಾಗವಾಗಿದೆ. ಮತ್ತು ನಿಮಗೆ ಅನಿಸಬಹುದು, ನಾನು ಇದನ್ನು ಹೇಳಲು ಪ್ರಯತ್ನ ಮಾಡುತ್ತಿದ್ದೇನೆ, ಜೀವನ ಮತ್ತು ಸೇವೆಯು ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ. ಹೌದು, ಬಹಳ ಜನರಿಗೆ ಇದೆಲ್ಲ ಗೊತ್ತಿಲ್ಲ. ಧರ್ಮವು ಈ ವಿಷಯವನ್ನು ಕಲಿಸುವುದಿಲ್ಲ. ಧರ್ಮವು ನಮಗೆ ಕಲಿಸುತ್ತದೆ, ಪರಮೇಶ್ವರನಿಗೆ ಕೇಳಿರಿ, ಪರಮೇಶ್ವರನಿಗೆ ಕೇಳಿರಿ, ಪರಮೇಶ್ವರಿಗೆ ಕೇಳಿರಿ. ಮತ್ತು ನೀವು ಹೊಸದಾಗಿ ಹುಟ್ಟಿದಾಗ ನೀವು ನೀತಿವಂತರಾಗುತ್ತೀರಿ. ಮತ್ತು ನಿಮಗೆ ಗೊತ್ತಾಗುತ್ತದೆ, ಜೀವನ ಮತ್ತು ಸೇವೆಯು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಎಂದು. ಒಂದು ಹೆಡ್ ಆದರೆ ಒಂದು ಟೇಲ್ ಆಗೇ ಇರುವುದು. ಮತ್ತು ಎರಡು ಸಿಕ್ಕೆಗಳೆಂದರೆ ಅದರ ಎರಡು ಸೈಡ್ಲು ಇದ್ದೇ ಇರುತ್ತದೆ. ಎರಡು ರೀತಿಯ ಸಿಕ್ಕೆ ಇಲ್ಲದು ಕಂಪ್ಲೀಟ್ ಇರಲು ಸಾಧ್ಯವಿಲ್ಲ. ಹಾಗೆಯೇ ನೀವು ಮಸಿಹ ಆಗಿದ್ದರೆ ನಿಮ್ಮ ಒಳಗೆ ಪರಮೇಶ್ವರನ ಜೀವನವಿದೆ. ಮತ್ತು ಇದೇ ಒಂದು ಸತ್ಯವಾದ ಮಾತಾಗಿದೆ, ನೀವು ಒಂದು ಸೇವೆಯಲ್ಲಿದ್ದೀರಿ. ಜೀವನವನ್ನು ನೀವು ಸೇವೆಯಿಂದ ಬೇರೆ ಮಾಡಲು ಸಾಧ್ಯವಿಲ್ಲ. ಸೇವೆಯನ್ನು ಮಸೀ ಜೀವನದಿಂದ ನೀವು ಬೇರೆ ಮಾಡಲು ಆಗುವುದಿಲ್ಲ. ಎಷ್ಟು ಬೇಗ ನೀವು ಇದನ್ನು ತಿಳಿದುಕೊಳ್ಳುವಿರೋ ಅಷ್ಟು ಬೇಗ ನೀವು ಜೀವನದಲ್ಲಿ ಆನಂದವನ್ನು ಪಡೆಯುವಿರಿ. ಮತ್ತು ನೀವು ಬಯಸುತ್ತೀರಿ ಬರೀ ನಾವು ಆ ಮಸೀ ಜೀವನದ ಆಶಿಷದ ಆನಂದವನ್ನು ಪಡೆಯಬೇಕೆಂದು. ಮತ್ತು ಮಸೀಹ ಸೇವೆಯನ್ನು ನಾನು ಪೂರ್ತಿ ಮಾಡದೇ ಹೋದರೆ ನೀವು ಅದನ್ನು ಹೊಂದಲಾರಿರಿ. ಒಂದು ನಾಣ್ಯದ ಒಂದು ಸಿಕ್ಕೆ ನಿಮ್ಮಲ್ಲಿ ಇರಲು ಸಾಧ್ಯವಿಲ್ಲ. ನಿಮ್ಮ ಹತ್ತಿರ ಕಂಪ್ಲೀಟ್ ಇರಲು ಸಾಧ್ಯವಿಲ್ಲ. ಬಹಳ ಮುಖ್ಯವಾದ ವಿಷಯ. ಈ ವಿಷಯಗಳನ್ನು ನಾನು ಹೇಳಿದೆಲ್ಲ ಕಲಿಸಲಾಗುವುದಿಲ್ಲ ಎಂದು. ಮನೆಯಲ್ಲೂ ಕಲಿಸುವುದಿಲ್ಲ, ಟಿವಿಲಂತೂ ಇದರ ಮಾತೇ ಬರುವುದಿಲ್ಲ, ಚರ್ಚ್ನಲ್ಲೂ ಕೂಡ ಇದನ್ನು ಕಲಿಸುವುದಿಲ್ಲ. ಮತ್ತು ಪರಮೇಶ್ವರರು ಬಯಸುತ್ತಾರೆ ನಾವು ತಿಳಿಯಬೇಕೆಂದು. ಯಾವ ದಿನ ನಾವು ಯೇಸುಸ್ವಾಮಿಯನ್ನು ಪ್ರಭು ರೂಪವಾಗಿ ಸ್ವೀಕರಿಸಿದೆವೋ ನಾವು ಸೇವೆಯಲ್ಲಿಯೂ ಕೂಡ ಪ್ರಾರಂಭ ಮಾಡಿದೆವು. ಇದು ವಿಕಲ್ಪವಲ್ಲ. ಸೇವೆ ಮಾಡುವುದು ವಿಕಲ್ಪವಲ್ಲ. ಪಕ್ಕದವರಿಗೆ ಹೇಳಿರಿ, ಸಂತೋಷದಿಂದ ಹೇಳಿರಿ, ಸೇವೆ ಮಾಡುವುದು ವಿಕಲ್ಪವಲ್ಲ. ಬಹಳಷ್ಟವರಿಗೂ ಅನಿಸುತ್ತದೆ, ಮತ್ತು ನೀವು ಹೇಳುವಿರಿ, ಪಾಸ್ಟರ್ ನೀವು ನನಗೆ ಏಕೆ ಹೇಳಲಿಲ್ಲ ಎಂದು. ಕ್ರೈಸ್ಟ್ ಎಂಬೆಸಿಯಲ್ಲಿ ಈ ಸತ್ಯವನ್ನು ಸೇವೆ ಮಾಡುವುದು ಒಂದು ವಿಕಲ್ಪವಲ್ಲ. ಮತ್ತು ಹೀಗೆ ಯೋಚನೆ ಮಾಡಬೇಡಿರಿ, ನಾನು ಬರೀ ಮಸೀಹನ ಆಶೀಷ್ನ ಆನಂದವನ್ನು ಪಡೆಯುತ್ತೇನೆ ಮತ್ತು ಸೇವೆ ಮಾಡುವುದಿಲ್ಲ. ಇಲ್ಲ, ಈ ಎರಡು ಜೋಡಿಸಲ್ಪಟ್ಟಿವೆ. ಅವು ಹಾಲು ಮತ್ತು ನೀರಿನ ಹಾಗೆ ಇದ್ದಾವೆ. ಹಾಲಿನಿಂದ ನೀರನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಯಾವುದೇ ಟೆಕ್ನಾಲಜಿ ಬಂದಿಲ್ಲ. ಹಾಗೆಯೇ ಮಸೀ ಜೀವನವನ್ನು ಮಸೀ ಸೇವೆಯಿಂದ ಬೇರೆ ಮಾಡಲು ಆಗುವುದಿಲ್ಲ. ಮಸೀಹ ಜೀವನ ಮತ್ತು ಮಸೀಹನ ಸೇವೆ ಎರಡು ಜೋಡಿಸಲ್ಪಟ್ಟಿದೆ. ಇಟ್ಸ್ ಇಂಪಾರ್ಟೆಂಟ್. ಪ್ರೇಸ್ ದ ಲಾರ್ಡ್. ಮತ್ತು ನಾವು ಮಾತನಾಡುತ್ತಿದ್ದೇವೆ, ಅದು ಅದರದೇ ಒಂದು ಭಾಗವಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ತು ನಾವು ಮಾತನಾಡುತ್ತಿದ್ದೇವೆ, ಫಾಸ್ಟರ್ ಅವರು ಯು ಲವ್ ವರ್ಡ್ ಅಲ್ಲಿ ಶೇರ್ ಮಾಡಿದರು. ಇದು ನಮ್ಮ ನೀತಿವಂತಿಕೆಯ ಭಾಗವಾಗಿದೆ. ನೀತಿವಂತಿಕೆಯ ಅರ್ಥ ಏನಾಗಿದೆ ಇನ್ನು ಬಹಳಷ್ಟು ಜನ ಹೇಳುತ್ತಾರೆ, ನಾನು ಆತ್ಮಿಕ ಆಗಿದ್ದೇನೆ ಹೇಳುತ್ತಿರುತ್ತದೆ. ವಿ ಆರ್ ಸ್ಪಿರಿಚುವಲ್.
ವಿ ಆರ್ ವೆರಿ ಸ್ಪಿರಿಚುವಲ್. ನಾವು ಬಹಳ ಆತ್ಮಿಕವಾಗಿದ್ದೇವೆ. ಆತ್ಮಿಕದ ಅರ್ಥ ನಿಮಗೆ ಗೊತ್ತಿದೆ. ಆತ್ಮಿಕ ಅನ್ನುವುದು ಇದರ ಅರ್ಥವಿಲ್ಲ ನೀನು ಶಾಂತನಾಗಲು ಕಲ್ತಿದ್ದೀಯಾ, ಇವಾಗ ನಿನಗೆ ಸಿಟ್ಟು ಬರುವುದಿಲ್ಲ, ನೀವು ಇವಾಗ ಬಣ್ಣ ಬಣ್ಣದ ಬಟ್ಟೆ ಹಾಕುತ್ತಿದ್ದೀರಾ, ಮತ್ತು ನೀವು ಆ ಸಭೆಯಲ್ಲಿ ಹೋಗುತ್ತೀರಿ, ಅಲ್ಲಿ ಸೋ ಕೋಲ್ಡ್ ಮನನ್ನ ಸ್ಥಿತಿಗತಿಗಳು ಇರುತ್ತವೆ, ಮತ್ತು ನೀವು ಹೇಳಲು ಪ್ರಾರಂಭ ಮಾಡಿದ್ದೀರಿ, ನಾನು ಇವಾಗ ಆತ್ಮಿಕನಾಗಿದ್ದೇನೆ. ಆತ್ಮಿಕದ ಇದರ ಸಂಬಂಧವೇ ಇಲ್ಲ. ಆತ್ಮಿಕತೆಯ ಸಂಬಂಧವಿದೆ ಪರಮೇಶ್ವರನ ಹಾಗೆ ಯೋಚಿಸುವುದು, ಪರಮೇಶ್ವರನ ಹಾಗೆ ಮಾತನಾಡುವುದು, ಪರಮೇಶ್ವರನ ಹಾಗೆ ಜೀವಿಸುವುದು. ಸಿಂಪಲ್. ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ಆತ್ಮಿಕವಾಗಿ ಅವನು ತಿಳಿದುಕೊಳ್ಳುತ್ತಾನೋ, ಪರಮೇಶ್ವರನ ಹಾಗೆ ಯೋಚಿಸುವುದಿಲ್ಲ, ಪರಮೇಶ್ವರನ ಹಾಗೆ ಮಾತನಾಡುವುದಿಲ್ಲ, ಪರಮೇಶ್ವರನ ಹಾಗೆ ಜೀವಿಸುವುದಿಲ್ಲ, ಅವನು ತನ್ನನ್ನು ತಾನು ಮೋಸ ಮಾಡುತ್ತಿದ್ದಾನೆ. ಲೋಕದ ಆತ್ಮೀಯತೆಯಲ್ಲಿ ನೀವು ಮೋಸ ಹೋಗಬೇಡಿರಿ. ಲೋಕದ ಆತ್ಮಿಕತೆಯು ಬಹಳ ಮೋಸವುಳ್ಳದಾಗಿದೆ. ಹೇಳಿ ಐ ಆಮ್ ವೆರಿ ಸ್ಪಿರಿಚುವಲ್. ಏನು ಮಾಡಿರಿ, ನಾವು ಎಲ್ಲಿಯಾದರೂ ಹೋಗಿ ಧ್ಯಾನ ಮಾಡುತ್ತೇವೆ, ಆಮೇಲೆ ಬಂದು ಸಿಗರೇಟ್ ಸೇದುತ್ತೇವೆ, ಆಮೇಲೆ ಬಂದು ಬೈಗಳನ್ನು ಬೈಯುತ್ತೇವೆ, ಆಮೇಲೆ ಬಂದು ಏನು ಮನಸ್ಸಿಗೆ ಬರುತ್ತದೋ ಅದನ್ನು ಮಾಡುತ್ತೇವೆ. ವಂಡರ್ಫುಲ್. ಆತ್ಮಿಕತೆಯಲ್ಲಿ ಏನು ಕೊಡುವುದಿದೆ? ನೀವು ಪರಮೇಶ್ವರನ ಹಾಗೆ ಯೋಚನೆ ಮಾಡಿರಿ. ಬಾಯ್, ಪ್ರತಿಯೊಬ್ಬ ವ್ಯಕ್ತಿ ಪರಮೇಶ್ವರನ ಹಾಗೆ ನೋಡುವುದಿಲ್ಲವೋ, ಪರಮೇಶ್ವರನ ಹಾಗೆ ಯೋಚನೆ ಮಾಡುವುದಿಲ್ಲವೋ, ಪರಮೇಶ್ವರನ ಹಾಗೆ ಮಾತನಾಡುವುದಿಲ್ಲವೋ, ಅವನಿಗೆ ತನ್ನನ್ನು ತಾನು ಆತ್ಮಿಕ ಎಂದು ಹೇಳುವ ಯಾವ ಅಧಿಕಾರವೂ ಇಲ್ಲ. ಈ ಲೋಕದ ಆತ್ಮಿಕತೆಯನ್ನು ನೋಡಿ ನೀವು ಮೋಸ ಹೋಗಬೇಡಿರಿ. ಪ್ರೇಸ್ ದ ಲಾರ್ಡ್. ಮತ್ತು ನೀನು ನನ್ನ ಕೇಳದಿದ್ದರೆ ನಾನು ನಿನಗೆ ಭಸ್ಮ ಮಾಡುತ್ತೇನೆ. ಗೊತ್ತಾಯ್ತು? ಈ ಮನುಷ್ಯ ಆತ್ಮಿಕ ಇಲ್ಲ. ಸಿಂಪಲ್. ಮಾಡು ಮಾಡು ಮಾಡು, ಇಲ್ಲದಿದ್ದರೆ ಪ್ರಭುವಿನ ಕ್ರೋಧ ನಿನ್ನ ಮೇಲೆ ಎಳುವುದು, ನೀನು ಸತ್ತು ಹೋಗುವೆ. ಈ ಮನುಷ್ಯನು ಆತ್ಮಿಕನಲ್ಲ. ಇವನಿಗೆ ಪರಮೇಶ್ವರನ ಬಗ್ಗೆ ಏನೂ ಗೊತ್ತಿಲ್ಲ. ನಿನ್ನ ತಪ್ಪಾಗಿದೆ, ನೀನು ಅದನ್ನು ಅನುಭವಿಸ್ತಾ ಇದೀಯಾ. ಈ ಮನುಷ್ಯನು ಆತ್ಮಿಕ ಮೊದಲೇ ಇಲ್ಲ. ಇವನಿಗೂ ಏನೂ ಗೊತ್ತಿಲ್ಲ ಪರಮೇಶ್ವರನ ಯಾರಾಗಿದ್ದಾರೆ ಎಂದು. ನೀವು ಮೋಸ ಹೋಗಬೇಡಿರಿ. ಭಾರತದಲ್ಲಿ 100,000 ಆತ್ಮಿಕಗಳು ಅಡ್ಡಾಡುತ್ತಿದ್ದಾರೆ. ತಿರುಗಾಡುತ್ತಿಲ್ಲ ಬಹಳಷ್ಟು ಆತ್ಮಿಕ ಜನರು. ಅವರು ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ, ರಾತ್ರಿ ಪ್ರಭು ನನ್ನ ಕನಸಿನಲ್ಲಿ ಬಂದರು ಮತ್ತು ಹೇಳಿದರು, ಮಗನೇ ನೀನು ಸತ್ತು ಹೋಗುವೆ. 5,000. ಯು ಡೋಂಟ್ ಬಿಲೀವ್. ಆತ್ಮಿಕತೆಯ ಅರ್ಥ ಏನಾಗಿದೆ? ಪರಮೇಶ್ವರನ ಹಾಗೆ ನೋಡುವುದು, ಪರಮೇಶ್ವರನ ಹಾಗೆ ಯೋಚನೆ ಮಾಡುವುದು, ಪರಮೇಶ್ವರನ ಹಾಗೆ ಮಾತನಾಡುವುದು. ಪಕ್ಕದವರಿಗೆ ಹೇಳಿರಿ, ಆತ್ಮಿಕತೆಯ ಅರ್ಥ ಏನಾಗಿದೆ? ಪರಮೇಶ್ವರನ ಹಾಗೆ ಯೋಚಿಸುವುದು, ಪರಮೇಶ್ವರನ ಹಾಗೆ ಮಾತನಾಡುವುದು. ಸರಿ ಇದೆಯೇ? ನೀವು ಶೂಟ್ ಹಾಕಿಕೊಂಡು ಕೂಡ ಆತ್ಮಿಕ ಆಗಬಹುದು. ನೀವು ಮೇಕಪ್ ಹಾಕಿಕೊಂಡು ಕೂಡ ಆತ್ಮಿಕ ಆಗಿರಬಹುದು. ಅವರು ಚರ್ಚಲ್ಲಿ ಎಲ್ಲರೂ ಮೇಕಪ್ ಹಾಕುತ್ತಾರೆ. ಅವರು ಪರಮೇಶ್ವರನ ಹಾಗೆ ಇದ್ದೇವೆ ಎಂದು ಯೋಚನೆ ಮಾಡುತ್ತಾರೆ. ಅವರ ಮೇಕಪ್ ಅವರಿಗೆ ಸಂಸಾರಿಕಾಗಿ ಮಾಡಲಿಲ್ಲ. ನಮ್ಮ ಅಗ್ರಸ್ಥಾನವು ಪರಮೇಶ್ವರ ಆಗಿದ್ದಾರೆ. ನಾವು ಪರಮೇಶ್ವರನ ಹಾಗೆ ನೋಡುತ್ತೇವೆ, ಪರಮೇಶ್ವರನ ಹಾಗೆ ಯೋಚನೆ ಮಾಡುತ್ತೇವೆ, ಪರಮೇಶ್ವರನ ಹಾಗೆ ಮಾತನಾಡುತ್ತೇವೆ. ಅದಕ್ಕಾಗಿ ನಾವು ಆತ್ಮಿಕವಾಗಿದ್ದೇವೆ. ನಮ್ಮ ಮೇಕಪ್ ಮತ್ತು ಬಟ್ಟೆಯಿಂದ ನಿಮ್ಮ ಆತ್ಮಿಕತೆಯನ್ನು ನೀವು ಅಳೆಯಬೇಡಿರಿ. ಇದು ನಿಮ್ಮ ಸ್ಟ್ಯಾಂಡರ್ಡ್ ಆಗಿರಬಹುದು, ನಮ್ಮದು ಅಲ್ಲ. ಮತ್ತು ಇದು ಪ್ರಭುದು ಕೂಡ ಅಲ್ಲ. ಹಲ್ಲೆಲೂಯಾ. ಮತ್ತು ಯಾವುದೇ ಒಳ್ಳೆಯ ವಸ್ತು ಶೈತಾನ್ನಿಂದ ಬಂದಿಲ್ಲ. ಮನುಷ್ಯನಿಗೆ ಒಳ್ಳೆಯದಾಗುತ್ತಿದ್ದರೆ ಅದು ಶೈತಾನ್ನಿಂದ ಬರಲು ಸಾಧ್ಯವಿಲ್ಲ. ಶೈತಾನ್ ಕಾಪಿ ಮಾಡುತ್ತಾನೆ. ಲೋಕದ ಹತ್ತಿರ ಕಾಪಿ ಮಷಿನ್ ಇದೆ. ಒರಿಜಿನಲ್ ಐಡಿಯಾ ಯಾರ ಹತ್ರ ಇದೆ? ಪರಮೇಶ್ವರನ ಹತ್ತಿರ ಇದೆ. ಯಾವ ಮನುಷ್ಯನು ಹೇಳುತ್ತಾನೆ ನನ್ನ ಒರಿಜಿನಲ್ ಐಡಿಯಾ ಇದೆ? ಹೋಗಿ ಸೃಷ್ಟಿಯಲ್ಲಿ ನೋಡಿರಿ, ಮೊದಲೇ ಅದು ಕೆಲಸ ಮಾಡುತ್ತಿತ್ತು. ಅವನು ಹೇಳಿದನು, ಪ್ಲೇನ್ ನನ್ನ ಒರಿಜಿನಲ್ ಐಡಿ ಎಂದು. ಏನು ಮಾತನಾಡುತ್ತಿದ್ದೀಯಾ? ಪ್ರಭು ಮೊದಲಿಂದಲೇ ಪಕ್ಷಿಗಳನ್ನು ಹಾರಿಸುತ್ತಿದ್ದಾರೆ. ಜಹಾಜಲ್ಲಿ ನೀನು ಹೋಗಿ ನೋಡು. ನಿಮ್ಮ ಜಹಾಜು ಒಳಗೆ ಹೋದರೆ ಅದು ಮುಳುಗಿ ಹೋಗುತ್ತದೆ. ಮೀನುಗಳು ಒಳಗೆ ಹೋಗುತ್ತವೆ. ಡೋಂಟ್ ಟೆಲ್ ಅಸ್ ಲಾಬ್ 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 ಲಾಬ್. ಮನುಷ್ಯನು ಯಾವಾಗಲೂ ಪರಮೇಶ್ವರನಿಗಿಂತ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ಇದು ಸತ್ಯವಾಗಿದೆ ಮತ್ತು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಇದು ನಮ್ಮ ನೀತಿವಂತಿಕೆಯ ಬಹಳ ಮುಖ್ಯವಾದ ಭಾಗವಾಗಿದೆ. ಯೆಶಾಯ 56ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ಅನ್ಯ ದೇಶದಲ್ಲಿ ಯಾರು ಯೆಹೋವನೆಂಬ. ಇಲ್ಲಿ ಭವಿಷ್ಯವಾಣಿ ನಡೆಯುತ್ತಿದೆ. ಯೆಶಾಯನಂದು ಮತ್ತು ಈ ಮಾತು ನಡೆಯುತ್ತಿದೆ ಮಿಲಿಯನಂದು. ರ್ಯಾಪ್ಚರ್ ಆದ್ಮೇಲೆ 1000 ವರ್ಷಗಳು ಆಗುವವು. ರ್ಯಾಪ್ಚರ್ ಬಹಳ ಸಮೀಪವಾಗಿದೆ ಮತ್ತು ನಾವೆಲ್ಲರೂ ಎತ್ತಲ್ಪಡುವೆವು.
ಲೋಕಕ್ಕೆ ಇದರ ಬಗ್ಗೆ ಏನೂ ಗೊತ್ತೇ ಇಲ್ಲ. 2025 ಬರುವುದಿದೆ. ಓ ಸಹೋದರನೇ, ಯಾವುದೂ ಬರುವುದಿಲ್ಲ, ಅವ್ರಿಗೂ ಏನೂ ಗೊತ್ತಿಲ್ಲ. ಪ್ರೆಸ್ ದ ಲಾರ್ಡ್. ಮತ್ತು ರ್ಯಾಪ್ಚರ್ನ 7 ವರ್ಷಗಳಾದ ಮೇಲೆ ನಾವು ಮತ್ತೆ ಹಿಂತಿರುಗಿ ಬರುವೆವು. ಆವಾಗ ಏನು ಆಗುವುದು? ಮಿಲಿಯನಿಯಂ ಟೈಮ್, 1000 ವರ್ಷದ ಸಮಯ. ಈ ವಿಷಯದ ಬಗ್ಗೆ ಯೆಶಾಯ ಭವಿಷ್ಯವಾಣಿ ಮಾಡುತ್ತಿದ್ದಾರೆ. ಅನ್ಯ ದೇಶೀಯರಲ್ಲಿ ಯಾರು ಯೆಹೋವನೆಂಬ ನನ್ನನ್ನು ಅವಲಂಬಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬತ್ ದಿನವನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ಅನ್ಯ ದೇಶೀಯರಲ್ಲಿ ಯಾರು ಯೆಹೋವನನ್ನು, ನೀವು ನನ್ನ ಜೊತೆ, ಅನ್ಯ ದೇಶೀಯರಲ್ಲಿ ಯಾರು ಯೆಹೋವನೆಂಬ ನಾನು ನಿಮಗೆ ಹೇಳಿದೆ ಪರಮೇಶ್ವರರು ಸೇವೆ ಮಾಡಲು. ನೋಡಿರಿ ಏನು ಬರೆದಿದೆ, ನನ್ನನ್ನು ಅವಲಂಬಿಸಿ ಸೇವಿಸಿ ಸೇವೆ, ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ. ನಾನು ನಿಮಗೆ ಯಾವಾಗಲೂ ಹೇಳಿದ್ದೇನೆ, ಪರಮೇಶ್ವರರು ಸೇವೆ ಮಾಡಲು ಇದ್ದಾರೆ. ಪರಮೇಶ್ವರರು ತಮ್ಮ ಇಚ್ಛೆಯನ್ನು ಪೂರ್ತಿ ಮಾಡಲು ಇಲ್ಲ. ಮಕ್ಕಳು ಪರಮೇಶ್ವರನಿಂದ ತಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡಲು ಬಯಸುತ್ತಾರೆ. ನೀವು ಅಭಿವೃದ್ಧಿಯಾಗುತ್ತೀರೋ ಮತ್ತು ನಿಮ್ಮ ಆತ್ಮಿಕತೆಯಲ್ಲಿ ಬೆಳೆಯುತ್ತೀರೋ ಮತ್ತು ನೀವು ಪೂರ್ತಿ ಆತ್ಮಿಕವಾದಾಗ ನಿಮಗೆ ಗೊತ್ತಾಗುತ್ತದೆ ಪರಮೇಶ್ವರರು ಸೇವೆ ಮಾಡುವುದಕ್ಕೆ. ಸೇವಾ ಮತ್ತು ಯಾವ ವಿಷಯವನ್ನು ನೀವು ಪರಮೇಶ್ವರ ಅಂತೀರೋ ಮತ್ತು ಅವರ ಸೇವೆಯನ್ನು ನೀವು ಮಾಡುವುದಿಲ್ಲವೋ, ಅಂಡರ್ಸ್ಟ್ಯಾಂಡ್ ಇಟ್. ಧರ್ಮ ನಿಮಗೆ ಇದನ್ನು ಕಲಿಸುವುದಿಲ್ಲ ಪರಮೇಶ್ವರನ ಸೇವೆ ಮಾಡುವುದಕ್ಕೆ. ಇಲ್ಲಿ ಕ್ಲಿಯರ್ ಆಗಿ ಬರೆಯಲಾಗಿದೆ, ಅನ್ಯ ದೇಶೀಯರಲ್ಲಿ ಯಾರು ಯೆಹೋವನೆಂಬ ನನ್ನನ್ನು ಅವಲಂಬಿಸಿ. ಅನ್ಯ ದೇಶೀಯರಲ್ಲಿ ಯಾರು ಯೆಹೋವನೆಂಬ ನನ್ನನ್ನು ಅವಲಂಬಿಸಿ. ಹೇಳಿರಿ, ನನ್ನನ್ನು ಅವಲಂಬಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ. ಮತ್ತು ಜನರು ಬೆಳಗ್ಗೆ ಏಳುತ್ತಾರೆ ಮತ್ತು ಪರಮೇಶ್ವರನ ಹತ್ತಿರ ಬೆಳಗ್ಗೆ ಎದ್ದ ತಕ್ಷಣ ಕೇಳಲು ಪ್ರಾರಂಭ ಮಾಡುತ್ತಾರೆ, ಯೆಹೋವನೆಂಬ ನನ್ನನ್ನು ಅವಲಂಬಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬತ್ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಆಚರಿಸುವರೋ. ಸಬ್ಬತ್ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿಯುತ್ತಾನೋ ಅವರೆಲ್ಲರನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು, ಅಂದರೆ ಪ್ರಾರ್ಥನೆ ಆವಾಗೂ ಕೂಡ ಮಾಡುವರು. ರ್ಯಾಪ್ಚರ್ ಆದಮೇಲೆ ಕೂಡ ಪ್ರಾರ್ಥನೆ ಆಗುವುದು. ಮತ್ತು ನೀವು ಕೇಳುವಿರಿ, ರ್ಯಾಪ್ಚರ್ ಆದಮೇಲೆ ಪ್ರಾರ್ಥನೆಗಳು ಏಕೆ ಇರುವವು? ಮತ್ತು ನಿಮಗೆ ಗೊತ್ತೇ ಇಲ್ಲ, ಪ್ರಾರ್ಥನೆಯು ಕೇಳುವುದಕ್ಕಿಂತ ಹೆಚ್ಚಾಗಿದೆ. ಪ್ರಾರ್ಥನೆಯು ಮಿಲಿಯಂನಲ್ಲಿ ಪ್ರಾರ್ಥನೆಯಾಗುವುದು, ನನ್ನ ಮನೆಯು ಪ್ರಾರ್ಥನಾಲಯ ಆಗುವುದು. ಪರಮೇಶ್ವರರು ಹೇಳುತ್ತಿದ್ದಾರೆ, ಪ್ರೇಸ್ ದ ಲಾರ್ಡ್. ಯಾವುದು ಮನೆ? ಪ್ರಾರ್ಥನೆಯ ಮನೆ. ಪ್ರಾರ್ಥನೆಯ ಮನೆ. ಪ್ರಾರ್ಥನೆ ಅದು ಅಲ್ಲ, ಜನರು ಅಲ್ಲಿ ಬರುವರು, ಪ್ರಾರ್ಥನೆಯನ್ನು ಮಾಡಿಸಿಕೊಳ್ಳುವರು. ಇಲ್ಲಿ ಮಾತನಾಡಲಾಗುತ್ತಿದೆ ಪ್ರಾರ್ಥನೆಯ ಮನೆ. ಇಲ್ಲಿ ಪ್ರಾರ್ಥನೆ ಮಾಡಲಾಗುತ್ತದೆ, ಅಲ್ಲಿಂದ ಪ್ರಾರ್ಥನೆಯನ್ನು ಮಾಡಲಾಗುವುದು. ಇಟ್ಸ್ ಸೋ ವೈಟ್. ನಾನು ಮೊದಲೇ ಹೇಳಿದೆ, ಜೀವನ ಮತ್ತು ಸೇವೆಯು ಬೇರೆ ಬೇರೆ ಅಲ್ಲ. ಅಲ್ಲಿಂದ ಪ್ರಾರ್ಥನೆಯನ್ನು ಮಾಡಲಾಗುವುದು. ಪ್ರೇಸ್ ದ ಲಾರ್ಡ್. ಮಾರ್ಕ್ 11:17 ವಾಕ್ಯ. ಯೇಸು ಸ್ವಾಮಿ ಏನು ಹೇಳಿದರು ನೋಡೋಣ. ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು, ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದು ಹೇಳಿದನು. ಈ ಭವಿಷ್ಯವಾಣಿಯನ್ನು ಯೆಶಾಯನು ಮಾಡಿದ್ದನು. ಇದೇ ಮಾತನ್ನು ಯೇಸು ಸ್ವಾಮಿಯವರು ಹೇಳಿದರು. ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು, ಪ್ರಾರ್ಥನೆಯ ಆಲಯ ಎನಿಸಿಕೊಳ್ಳುವುದು. ಅಲ್ಲಿ ಪ್ರಾರ್ಥನೆಗಳು ಆಗುವವು. ಇಟ್ ಇಸ್ ಸೋ ಇಂಪಾರ್ಟೆಂಟ್. ಇವಾಗ ಮುಂದೆ ಹೋಗೋಣ. ಹಾಲೆಲೂಯಾ. ಪರಮೇಶ್ವರನ ಮನೆಯು ಏನು ಆಗುವುದು? ಎಲ್ಲ ಜಾತಿಗಳಿಗೋಸ್ಕರ, ಎಲ್ಲ ದೇಶಗಳಿಗೋಸ್ಕರ ಪ್ರಾರ್ಥನೆಯ ಆಲಯವಾಗುವುದು. ಪರಮೇಶ್ವರನ ಇದೇ ಯೋಜನೆಯಾಗಿದೆ. ಆ 1000 ವರ್ಷದಲ್ಲಿ, ಆ ಮಿಲಿಯನ್ ಪೀರಿಯಡ್ ನಲ್ಲಿಯೂ ಕೂಡ ಪ್ರಾರ್ಥನೆಗಳು. ಆದರೆ ಯಹೂದಿಗಳಿಗೆ ಗೊತ್ತಿಲ್ಲ.
ಅದಾದ ಮೇಲೆ ನಿಮಗೆ ಗೊತ್ತಿದೆಯಲ್ಲ, ರಾಜ್ಯ ನಮಗೆ ಕೊಡಲ್ಪಟ್ಟಿತ್ತು. ನಾವು ಓದಿದ್ದೇವಲ್ಲ, ನಾವು ಮೊದಲೇ ಕಲ್ತಿದ್ದೇವಲ್ಲ, 2 ವರ್ಷಗಳ ಹಿಂದಿಂದ ನಾವು ಇದರ ಆನಂದವನ್ನು ಪಡೆಯುತ್ತಿದ್ದೇವೆ. ಆದರೆ ಯಹೂದಿಗಳು ಇಸ್ರಾಯೇಲಲ್ಲಿದ್ದಾರೆ, ಅವರಿಗೆ ಗೊತ್ತಿಲ್ಲ ಏನು ಆಗಿದೆ ಎಂದು. ಯಾವಾಗ ರ್ಯಾಪ್ಚರ್ ಆಗಿ ವಾಪಸ್ ಬರುವುದು, ಆವಾಗ ಅವರು ಆ ಜೀವನವನ್ನು ಜೀವಿಸುವರು. ಆ ಜೀವನವನ್ನು ನಾನು ಮತ್ತು ನೀವು ಇವಾಗಿಂದಲೇ ಜೀವಿಸುತ್ತಿದ್ದೇವೆ. ನಿಮಗೆ ಗೊತ್ತಿದೆಯೇ, ನಾವು ಇದ್ದೇವೆ ಮಿಲೇನಿಯಂನಲ್ಲಿ ಜನರಿಗೆ ಕಲಿಸುವೆವು. ಈ ಜೀವಿತವನ್ನು ನಾವು ಜೀವಿಸಲು ನಿಮಗೆ ಹೇಳುತ್ತೇವೆ, ಅದು ಮಾಡು, ಇದು ಮಾಡು. ನಿಮಗೆ ಗೊತ್ತಿಲ್ಲ, ಇದೇ ಅದು ನಿಮಗೆ ಜೀವನ ಪೂರ್ತಿ ಇರುವುದು. ಮತ್ತು ಜೀವನ ಪೂರ್ತಿ ಏನು, ನಿಮ್ಮ ಓದು ಬರಹ ಕೆಲಸಕ್ಕೆ ಬರುವುದಿಲ್ಲ. ಇದು ಅಲ್ಲ ಓದು ಬರಹ ಮಾಡಬೇಡಿರಿ ಎಂದು. ಆ ವಿಷಯಗಳು ಕೆಲಸಕ್ಕೆ ಬರುವುದಿಲ್ಲ ಮಿಲಿಯಂನಲ್ಲಿ. ಈ ಲೋಕದ ಮೇಲೆ ಅವು ಕೆಲಸಕ್ಕೆ ಬರುವುದಿಲ್ಲ. ಇವಾಗ ನಾವು ಚರ್ಚ್ನಲ್ಲಿ ಕಲಿಸುವುದು ಕೆಲಸಕ್ಕೆ ಬರುವುದು. ಇದು ಆಗಿದೆ ಅದು. ಸೇವೆಯನ್ನು ನಾವು ಇವಾಗ ಕಲಿಸುತ್ತಿದ್ದೇವೆ, ವಾಕ್ಯವನ್ನು ನಾವು ನಿಮಗೆ ಕಲಿಸುತ್ತಿದ್ದೇವೆ. ಇದರ ಬೇಸಸ್ ಮೇಲೆ ನೀವು ಯಾವುದೇ ಒಂದು ಕೆಲಸದ ಲಾಯಕ್ಕಿರುವಿರಿ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಚರ್ಚ್ ಏನಿದೆ, ಚರ್ಚ್ಗೆ ಒಮ್ಮೆ ಹೋಗಿರಿ ಮತ್ತು ಇದೇ ನಿಮಗೆ ಆಮೇಲೆ ಉಪಯೋಗ ಬರುವುದು. ಬೇರೆ ಯಾವುದೂ ನಿಮಗೆ ಕೆಲಸಕ್ಕೆ ಬರುವುದಿಲ್ಲ. ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಈ ಲೋಕದಲ್ಲಿ ಏನು ಆಗುವುದೆಂದು. ಪ್ರೇಸ್ ದ ಲಾರ್ಡ್. ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸುವುದು ಎಂದು ಬರೆದಿದೆಯಲ್ಲ. ನೀವು ಹೇಳುತ್ತೀರಿ, ಪಾಸ್ಟರ್ ನಾನು ವ್ಯಾಕ್ಸಿನ್ ತಗೊಲ್ಲ, 2 ವರ್ಷ ಆದ ಮೇಲೆ ಸಾಯಬೇಕೆಂದರೆ ತೆಗೆದುಕೋ. ಆದರೆ ನೌಕರಿ ಹೊರಟು ಹೋಗುವುದು, ನಾನು ಹೇಳಿದೆ ಪರವಾಗಿಲ್ಲ, ನೌಕರಿ ಮಾಡಿ 2 ವರ್ಷದಲ್ಲಿ ಸತ್ತು ಹೋಗುವೆ. ಮತ್ತು ನೌಕರಿ ಇಲ್ಲದೆ ನನ್ನ ಕೆಲಸವು ಸತ್ಯವನ್ನು ಹೇಳುವುದಾಗಿದೆ. ನಾನು ಅವರಂತೆ ಫೋರ್ಸ್ ಮಾಡಲು ಸಾಧ್ಯವಿಲ್ಲ. ಸಿಂಪಲ್. ಆದರೆ ಇದು ಸತ್ಯವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಅವನು ಏನು ಹೇಳಿದನು? ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ. ಏನಾಗುವುದು? ಪ್ರಾರ್ಥನೆಯ ಮನೆ. ಮಲಾಕಿ 1:11. ಸೋ ಇಂಪಾರ್ಟೆಂಟ್. ಓ ಬಾಯ್, ದಿಸ್ ಇಸ್ ಬ್ಯೂಟಿಫುಲ್. ಫಾಸ್ಟರ್ ಅವರು ಹೇಳಿದರು, ಸೂರ್ಯನು ಮೂಡುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೆ. ಸೂರ್ಯ ಮೂಡುವುದು ಮತ್ತು ಮುಳುಗುವುದು ಇದು ಬಹಳ ಹಳೆಯ ರೀತಿಯಾಗಿದೆ, ನಿಮಗೆ ತಿಳಿದು ಬರುವುದಿಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸರಿ ಇದೆ. ಬಹಳ ಆಳವಾದ ಕನ್ನಡ ಆಯಿತು ಇದು. ರಿಫ್ರೆಷರ್ಸ್ಗೆ ಇದು ತಿಳಿದು ಬರುವುದು. ಸೂರ್ಯನು ಮೂಡುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೂ ನನ್ನ ನಾಮವು ಅನ್ಯ ಜನಾಂಗಗಳಲ್ಲಿಯೂ. ಹಳೆ ಒಡಂಬಡಿಕೆಯಲ್ಲಿ ಮೋಸೆಯ ತಂಬು ಇರುವಾಗ ಮೊದಲು ಹೊರಗೆ ಒಂದು ದೊಡ್ಡ ಆಂಗಣವಿತ್ತು. ಹೊರ ಅಂಗಳಗಳಲ್ಲಿ ಒಂದು ತಾಮ್ರದ ವೇದಿಕೆ ಇತ್ತು. ಅಲ್ಲಿ ಧೂಪವನ್ನು ಅರ್ಪಿಸಲಾಗುತ್ತಿತ್ತು. ಅದಾದ ಮೇಲೆ ಹೊರಗಿನ ಅಂಗಳದ ನಂತರ ಪವಿತ್ರ ಸ್ಥಾನವಿತ್ತು. ಅಲ್ಲಿ ಬಂಗಾರದ ಮೇಜವಿತ್ತು. ಅಲ್ಲಿ ಧೂಪವನ್ನು ಅರ್ಪಿಸಲಾಗುತ್ತಿತ್ತು. ಪವಿತ್ರ ಸ್ಥಾನ ಆದ ಮೇಲೆ ಒಂದು ಪರದೆ ಹಿಂದೆ ಏನಿತ್ತು? ಅತಿ ಪರಿಶುದ್ಧವಾದ ಸ್ಥಳ. ಅವನು ಬಂಗಾರದ ಒಂದು ಮಹಾಯಾಜಕನು. ಅವನು ಅಲ್ಲಿ ಧೂಪವನ್ನು ಅರ್ಪಿಸುತ್ತಿದ್ದನು. ಮತ್ತು ಆ ನಿಯಮದಲ್ಲಿ ಪ್ರತಿ ಸ್ಥಳದಲ್ಲಿ ನೀವು ಧೂಪವನ್ನು ಅರ್ಪಿಸಲು ಸಾಧ್ಯವಿಲ್ಲ. ಮತ್ತು ಇದು ಹಾಗಲ್ಲ, ನೀವು ಮನೆಯಲ್ಲಿ ವೇದಿಕೆಯನ್ನು ಮಾಡಿದ್ದೀರಿ ಎಂದು ನೀವು ಮಾಡಲು ಆಗುತ್ತಿರಲಿಲ್ಲ. ನಿಮಗೆ ಧೂಪ ಅರ್ಪಿಸಬೇಕಾಗಿದ್ದರೆ ನಿಮಗೆ ಮಂದಿರಕ್ಕೆ ಹೋಗಬೇಕಾಗುತ್ತಿತ್ತು. ನೀವು ನಿಮ್ಮ ಮನೆಯಲ್ಲಿ ಮಂದಿರ ಮಾಡಲು ಸಾಧ್ಯ. ಪ್ರೇಸ್ ದ ಲಾರ್ಡ್. ಅದರ ಸ್ಥಳಗಳಿದ್ದವು. ಮಂದಿರದಲ್ಲೂ ಕೂಡ ಪ್ರತಿಯೊಂದು ಸ್ಥಳದಲ್ಲಿ ಧೂಪವನ್ನು ಅರ್ಪಿಸುತ್ತಿರಲಿಲ್ಲ. ಅಲ್ಲೇ ಅರ್ಪಿಸಬೇಕಾಗಿತ್ತು. ಎಲ್ಲಿ? ಆ ಮೇಜುಗಳನ್ನು ತಯಾರು ಮಾಡಿದ್ದರು. ದೊಡ್ಡ ಅಂಗಳದಲ್ಲಿ ಹೇಗೆ ತಾಮ್ರದ ಧೂಪ ಅರ್ಪಿಸಲು ಮಾಡಲಾಗಿತ್ತು ಮೇಜನ್ನು, ಪರಿಶುದ್ಧ ಸ್ಥಳದಲ್ಲಿ ಮತ್ತು ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಪ್ರತಿಯೊಂದು ವ್ಯಕ್ತಿಯಲ್ಲಿ ಹೋಗಲು ಆಗುತ್ತಿರಲಿಲ್ಲ. ನೀವು ಹೋಗಿ ನಿಮ್ಮ ಕಾಣಿಕೆಯನ್ನು ಯಾಜಕನಿಗೆ ಕೊಡುತ್ತಿದ್ದೀರಿ ಮತ್ತು ಆ ಯಾಜಕನು ಆ ಕಾಣಿಕೆಯನ್ನು ಅರ್ಪಿಸುತ್ತಿದ್ದನು. ಮತ್ತು ಇಂಥ ದಿನ ಬಂತು, ಪ್ರತಿಯೊಂದು ಸ್ಥಳದಲ್ಲಿ ನನ್ನ ನಾಮದಲ್ಲಿ. ವಾವ್, ಇಟ್ಸ್ ಬಿಗ್. ಇದರ ಅರ್ಥವಾಗಿದೆ, ಇಲ್ಲಿ ಆತನು ಬೇರೆ ಮಾತನಾಡುತ್ತಿದ್ದಾನೆ. ಪ್ರೇಸ್ ದ ಲಾರ್ಡ್. ಪರಮೇಶ್ವರನ ಯೋಜನೆಯನ್ನು ತಿಳಿಸುತ್ತಿದ್ದಾನೆ. ಪರಮೇಶ್ವರರು ಏನು ಬಯಸುತ್ತಿದ್ದರು? ಪರಮೇಶ್ವರರು ಇದನ್ನು ಮಾತ್ರ ಬಯಸುತ್ತಿರಲಿಲ್ಲ. ಪರಮೇಶ್ವರರು ಏನು ಬಯಸುತ್ತಿದ್ದರು? ನಾವು ಇವಾಗ ಅದನ್ನು ಓದಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಪರಮೇಶ್ವರರು ಏನು ಹೇಳುತ್ತಿದ್ದಾರೆ? ಪ್ರತಿಯೊಂದು ಸ್ಥಳದಲ್ಲಿಯೂ. ಮತ್ತು ಎರಡನೇದು ಏನು ಹೇಳಿದರು? ಶುದ್ಧ ನೈವೇದ್ಯವನ್ನು, ಶುದ್ಧವಾದುದು. ಬೈಬಲ್ ಹೇಳುವ ಕಾಣಿಕೆಯು ಅದನ್ನು ಅರ್ಪಿಸುತ್ತಿದ್ದರು. ಬೈಬಲ್ ಹೇಳುತ್ತದೆ, ಎತ್ತುಗಳು ಮತ್ತು ಆಡುಗಳ ರಕ್ತದಿಂದ ಪರಮೇಶ್ವರರು ಸಂತೋಷವಾಗಿಲ್ಲ. ಅದು ಶುದ್ಧವಾದ ಕಾಣಿಕೆ ಆಗಿರಲಿಲ್ಲ. ಅವರ ಪಾಪಗಳು ತೆಗೆದು ಹಾಕಲ್ಪಟ್ಟಿರಲಿಲ್ಲ. ಪಾಪಗಳನ್ನು ಹೇಳುತ್ತಿದ್ದನು ಮತ್ತು ಆ ಕುರಿಯನ್ನು ಜಂಗಲಿನಲ್ಲಿ ಅಥವಾ ಕಾಡಿನಲ್ಲಿ ಬಿಟ್ಟು ಬಿಡುತ್ತಿದ್ದರು. ಅವರ ಪಾಪವನ್ನು ತೆಗೆದು
ಪಡುತ್ತಿರಲಿಲ್ಲ. ಅವರ ಪಾಪವನ್ನು ಮುಚ್ಚಿಡಲಾಗುತ್ತಿತ್ತು. 1 ವರ್ಷ ಮುಚ್ಚಲ್ಪಟ್ಟರೆ 2ನೇ ವರ್ಷ ಮತ್ತೆ ಅದನ್ನೆಲ್ಲ ನೆನಪಿಗೆ ತರಲಾಗುತ್ತಿತ್ತು. ಎತ್ತುಗಳು ಮತ್ತು ಕುರಿಗಳ ಆ ರಕ್ತವನ್ನು ಅದು ಶುದ್ಧವಾದ ಕಾಣಿಕೆ ಆಗಿರಲಿಲ್ಲ. ಪರಮೇಶ್ವರನಿಗೆ ಆ ಕಾಣಿಕೆ ಬೇಕಾಗಿರಲಿಲ್ಲ. ಪ್ರೇಸ್ ದ ಲಾರ್ಡ್. ನನ್ನ ಜೊತೆ ನಡೆಯುತ್ತಿದ್ದೀರಾ? ಇಟ್ಸ್ ಬ್ಯೂಟಿಫುಲ್. ಅವನು ಏನು ಮಾತನಾಡುತ್ತಿದ್ದನು? ಹಾಲೆಲೂಯಾ. ನಾವು ಓದೋಣ ಕೀರ್ತನೆಗಳಲ್ಲಿ, ನೀವು ಪ್ರತಿ ಸ್ಥಳದಲ್ಲಿ ಧೂಪವನ್ನು ಅರ್ಪಿಸಲು ಆಗುತ್ತಿರಲಿಲ್ಲ. ನೀವು ಕೇಳುತ್ತಿದ್ದೀರಾ? ನನ್ನ ಪ್ರಾರ್ಥನೆಯು ನಾನು ಎತ್ತುವುದು ಸಂಧ್ಯಾ ನೈವೇದ್ಯವಂತೆಯೂ ನಿನಗೆ ಸಮರ್ಪವಾಗಿರಲಿ. ಪ್ರೇಸ್ ದ ಲಾರ್ಡ್. ಯೋಚನೆ ಮಾಡಿ ನೋಡಿರಿ, ಅವನು ಏನು ಹೇಳುತ್ತಿದ್ದಾನೆ? ನಾವು ಪ್ರಾರ್ಥನೆಯನ್ನು ನಾನು ಮತ್ತು ನೀವು ಮಾಡುತ್ತೇವೋ ಅದು ಸುಗಂಧವಾದ ಧೂಪವಾಗಿದೆ. ನಮಗೆ ಧೂಪದ ಬತ್ತಿಯನ್ನು ಹಚ್ಚುವ ನಾವು ಏಕೆ ಅರ್ಪಿಸುವುದಿಲ್ಲ? ನಮ್ಮದು ಕೂಡ ಧೂಪ ಬತ್ತಿ ಇದೆ. ನಮ್ಮ ಧೂಪ ಬತ್ತಿಯು ಶುದ್ಧವಾದ ಕಾಣಿಕೆಯಾಗಿದೆ. ನಮ್ಮ ಧೂಪ ಬತ್ತಿ ಯಾವುದಾಗಿದೆ? ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೋ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ? ನಾನು ಮತ್ತು ನೀವು ಪ್ರಾರ್ಥನೆಯನ್ನು ಮಾಡುವಾಗ ಅದು ನಮ್ಮ ಪರಮೇಶ್ವರನ ಮುಂದೆ ಸುಗಂಧವಾದ ಧೂಪವಾಗಿದೆ. ಮತ್ತು ಕೈಗಳನ್ನು ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಸಂಧ್ಯಾಕಾಲದ ಬಲಿಯಾಗಿದೆ ಮತ್ತು ನಿಮ್ಮ ಹತ್ತಿರ ಪ್ರಾರ್ಥನೆಯ ಸಮಯವಿದೆ. ನೀವು ಹೇಳಲು ಸಾಧ್ಯವಿಲ್ಲ, ನಾವು ಪ್ರಾರ್ಥನೆಯನ್ನು ಮಾಡುವುದಿಲ್ಲ. ಮತ್ತು ಇದೇ ಅವಕಾಶವಿದೆ ನೀವು ಪರಮೇಶ್ವರನ ಮುಂದೆ. ಮತ್ತು ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿದಾಗ ನೀವು ಪರಮೇಶ್ವರನ ಮುಂದೆ ಒಂದು ಬಲಿಯನ್ನು ಅರ್ಪಿಸುತ್ತಿದ್ದೀರಿ. ಕೈಗಳನ್ನು ಎತ್ತಬಹುದು. ಧನ್ಯವಾದ ಪರಮೇಶ್ವರನೇ. ನಿಮಗೆ ಗೊತ್ತಿಲ್ಲ ನಾವು ಕೈಗಳನ್ನು ಎತ್ತುವುದು ಎಷ್ಟು ಪವಿತ್ರವಾಗಿದೆ. ಇದನ್ನು ಮಾಡಿ. ನೀವು ಪರಮೇಶ್ವರನ ಸಾಮರ್ಥ್ಯವನ್ನು ನಿಮ್ಮ ಜೀವಿತದಲ್ಲಿ ತರಬಹುದು. ಗ್ಲೋರಿ. ಹಾಲೆಲೂಯಾ. ಹಾಲೆಲೂಯಾ. ನಿಮಗೆ ಗೊತ್ತಾಗ್ತಾ ಇದೆ ನಾನು ಏಕೆ ಹೇಳಿದೆ ಆತ್ಮಿಕತೆ ಏನು ಆಗಿದೆ? ಆತ್ಮಿಕತೆ ಧೂಪವನ್ನು ಅರ್ಪಿಸುವುದರಲ್ಲಿ ಇಲ್ಲ. ಪರಮೇಶ್ವರು ಇದನ್ನು ಹೇಳುತ್ತಿದ್ದಾರೆ. ನನ್ನ ಪ್ರಾರ್ಥನೆ. ದಾವೀದನು ಪರಮೇಶ್ವರನ ನಂಬಿಗಸ್ತನಾಗಿದ್ದನು. ಆತನಿಗೆ ಗೊತ್ತಿತ್ತು ಪರಮೇಶ್ವರರು ಏನು ಬಯಸುತ್ತಾರೆ ಎಂದು. ಮಲಾಕಿ ಹೇಳಿದ್ದು ದಾವೀದನಿಗೆ ಗೊತ್ತಾಗುತ್ತಿತ್ತು. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ನೀವು ಅರ್ಧ ಗಂಟೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದೀರಿ. ಪರಮೇಶ್ವರಿಗೆ ನೀವು ಧೂಪನ್ನು ಅರ್ಪಿಸುತ್ತಿದ್ದೀರಿ. ವಾವ್ ವಾವ್. ಮತ್ತು ಹೇಳಬೇಡಿರಿ ಪಾಸ್ಟರ್ ನಾನು ಮಲಗಿಬಿಟ್ಟೆ. ನೀನು ಹೇಗೆ ಮಲಗಿಕೊಂಡೆ? ಪಾಸ್ಟರ್ ಪ್ರಾರ್ಥನೆ ಟೈಮ್ ಧೂಪ ಯಾರು ಅರ್ಪಿಸುವರು? ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ತಿಳಿದು ಬರ್ತಾ ಇದೆ ನಿಮಗೆ? ಆತ್ಮಿಕತೆಯ ಅರ್ಥ ಏನಾಗಿದೆ? ಪರಮೇಶ್ವರನ ಹಾಗೆ ನೋಡುವುದು, ಪರಮೇಶ್ವರನ ಹಾಗೆ ಯೋಚಿಸುವುದು. ನಮ್ಮ ಕೈಗಳನ್ನು ಮೇಲೆ ಕೆತ್ತುವುದನ್ನು ಆತನು ಒಂದು ಬಲಿ ತರ ನೋಡುತ್ತಾನೆ. ಪ್ರೇಸ್ ದ ಲಾರ್ಡ್. ದೀಸ್ ಆರ್ ಪವರ್ಫುಲ್ ಥಿಂಗ್ಸ್. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ಇದೇ ಆ ಪ್ರೊಫೆಸಿ ಇತ್ತು. ಪೌಲನು ತಿಮೋತಿಗೆ ಹೇಳಿದನು. 1ನೇ ತಿಮೋತಿ 2ನೇ ಅಧ್ಯಾಯ 8ನೇ ವಾಕ್ಯ. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ, ಹಳೆಯ ನಿಯಮದಲ್ಲಿ ಎಲ್ಲ ಕಡೆಗಳಲ್ಲಿ ಅದನ್ನು ಅರ್ಪಿಸುತ್ತಿರಲಿಲ್ಲ. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ, ಪುರುಷರು ಅರ್ಥ ಅಂದರೆ ಮಹಿಳೆಯರು ಮಾಡಬಾರದು ಎಂದು ಅಲ್ಲ. ಪ್ರತಿ ಸ್ಥಳದಲ್ಲಿ ಜನರನ್ನು ಮನುಷ್ಯರೆಂದು ಹೇಳಬಹುದು. ನಾನು ಹೇಳಲು ಬಯಸುತ್ತಿರಲಿಲ್ಲ. ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಗ್ಲೋರಿ ಗ್ಲೋರಿ. ಏನು ಮಾಡಬೇಕು? ಪ್ರತಿಯೊಂದು ಸ್ಥಳದಲ್ಲಿ ಹೇಳಿರಿ. ಪ್ರತಿಯೊಂದು ಸ್ಥಳದಲ್ಲಿ. ಹಳೆಯ ಕಾಲದಲ್ಲಿ ಏನಿತ್ತು? ಒಡಂಬಡಿಕೆಯಲ್ಲಿ ಅಸಂಭವವಿತ್ತು. ಅವರು ಪ್ರತಿ ಸ್ಥಳದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿರಲಿಲ್ಲ. ಅವರು ಎಲ್ಲಿ ಮಾಡಬೇಕಾದರೂ ಕೂಡ ಪ್ರತಿಯೊಂದು ಸ್ಥಳದಲ್ಲಿ ಅವರು ಧೂಪವನ್ನು ಅರ್ಪಿಸಲು ಆಗುತ್ತಿರಲಿಲ್ಲ. ಅವರಿಗೆ ಧೂಪವನ್ನು ಅರ್ಪಿಸಲು ಮಂದಿರಿಗೆ ಹೋಗಬೇಕಾಗುತ್ತಿತ್ತು. ಮತ್ತು ನಾನು ಮತ್ತು ನೀನು ಪ್ರತಿಯೊಂದು ಸ್ಥಳದಲ್ಲೂ ನಮ್ಮ ಅಡುಗೆ ಮನೆಯಲ್ಲಿ ಏನು ಮಾಡಬಹುದು? ಪ್ರಾರ್ಥನೆಯನ್ನು ಮಾಡಬಹುದು. ಪ್ರೇಸ್ ದ ಲಾರ್ಡ್. ಪ್ರತಿಯೊಂದು ಸ್ಥಳದಲ್ಲಿಯೂ, ನಮ್ಮ ಕಾರ್ನಲ್ಲಿ, ನಮ್ಮ ಆಟೋನಲ್ಲಿ, ನಮ್ಮ ಅಂಗಡಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬಹುದು. ಹೇಗೆ? ಯಾವುದೇ ಕೋಪವು ಮತ್ತು ವಿವಾದವಿಲ್ಲದೆ. ಸರಿದೆಯೇ? ಯಾವುದೇ ಕ್ರೋಧ ಮತ್ತು ವಿವಾದವಿಲ್ಲದೆ ನಿಮ್ಮ ಪವಿತ್ರ ಕೈಗಳನ್ನು ಮೇಲೆ ಕೆತ್ತಿ, ಮತ್ತೆ ನಿಮ್ಮ ಕೈಗಳನ್ನು ಪರಮೇಶ್ವರಿಗೆ ಮೇಲೆ ಕೆತ್ತಿರಿ. ಪ್ರೇಸ್ ದ ಲಾರ್ಡ್. ನೀವು ಯೋಚನೆ ಮಾಡಿ ನೋಡಿರಿ. ನೀವು ಕೈಗಳನ್ನು ಎತ್ತುತ್ತಿದ್ದೀರಿ, ನಿಮಗೆ ಗೊತ್ತಿಲ್ಲ ನೀವು ಏನು. ಇದನ್ನು ನಾವು ಬರೀ ನಿಮಗೆ ಹೇಳುತ್ತೇವೆ. ಪ್ರೇಸ್ ದ ಲಾರ್ಡ್. ಹಾ. ಏಕೆಂದರೆ ನಮ್ಮ ಮಹಾಯಾಜಕನಾದ ಯೇಸು ಸ್ವಾಮಿಯು ಸ್ವರ್ಗದಲ್ಲಿದ್ದಾರೆ.
ನಿಮ್ಗೆ ನೆನಪಿದೆಯಾ, ಯೇಸು ಸ್ವಾಮಿ ನಮ್ಮ ಮಹಾಯಾಜಕರಾಗಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ್ಧವಾದ ಸ್ಥಳದಲ್ಲಿ ಮಹಾಯಾಜಕನು ಹೋಗುತ್ತಿದ್ದ. ನೀವು ಈ ಭೂಮಿಯ ಮೇಲೆ ಮಾಡುತ್ತಿದ್ದೀರೋ, ಸ್ವರ್ಗದಲ್ಲಿ ಏನು ಆಗುತ್ತದೆ ನೋಡಬೇಕು. ಪ್ರಕಟಣೆ 5ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. ಮತ್ತು ನಾವು ಇಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ನೋಡಿ, ಎಲ್ಲ ಬೈಬಲ್ ಅಲ್ಲಿ ಬರೆಯಲಾಗಿದೆ. ಇದು ನಮ್ಮ ಮನಸ್ಸಿನ ಭ್ರಮೆ ಅಲ್ಲ. ನಾವು ನಮ್ಮ ಡಾಕ್ಟ್ರಿನ್ ಮಾಡಿದೆವು, ಹೀಗೆ ಏನೂ ಇಲ್ಲ. ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಪ್ರೈಸ್ ದ ಲಾರ್ಡ್. ಆ ಧೂಪವು ದೇವಜನರ ಪ್ರಾರ್ಥನೆಯಾಗಿದೆ. ಇದು ಸ್ವರ್ಗದ ಮಾತನ್ನು ಹೇಳುತ್ತಿದೆ. ನಾವು ಪ್ರಕಟಣೆಯ ವಾಕ್ಯದಲ್ಲಿದ್ದೇವೆ. ಇದು ಸ್ವರ್ಗದ ಮಾತನ್ನು ಹೇಳುತ್ತಿದೆ. ಸ್ವರ್ಗದಲ್ಲಿ ಏನು ಆಗುತ್ತಿದೆ? ಯೋಹಾನನು ಏನು ಬರೆದಿದ್ದನು? ಯಾವ ದರ್ಶನವನ್ನು ಪರಮೇಶ್ವರರು ಅವನಿಗೆ ತೋರಿಸಿದ್ದನು? ಸ್ವರ್ಗದಲ್ಲಿ ಏನು ಆಗುತ್ತದೆ ಮತ್ತು ಯೋಹಾನನು ಅದನ್ನೆಲ್ಲ ಬರೆದನು. ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ, ಯಜ್ಞದ ಕುರಿ ಯೇಸುಸ್ವಾಮಿಯಾಗಿದ್ದಾನೆ. ನಿಮಗೆ ಗೊತ್ತಿದೆಯಲ್ಲ, ಯಜ್ಞದ ಕುರಿಯು ಯೇಸುಸ್ವಾಮಿಯಾಗಿದ್ದಾನೆ. ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಪ್ರೇಸ್ ದ ಲಾರ್ಡ್. ನಾವು ಇಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಅದು ಪರಮೇಶ್ವರನ ಮುಂದೆ ಧೂಪವಾಗಿದೆ ಮತ್ತು ನಾವು ಕೈಗಳನ್ನು ಎತ್ತುತ್ತಿದ್ದೇವೆ. ಪ್ರೇಸ್ ದ ಲಾರ್ಡ್. ಆದರೆ ನೀವು ಏನು ಮಾಡುವಿರಿ? ನೀವು ಯೆಹೋವನ ಯಾಜಕರಾಗುವಿರಿ. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ. ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ಯಾವ ಸಮೃದ್ಧಿಯಲ್ಲಿ ನೀವು ಜೀವಿಸಲು ಬಯಸುತ್ತೀರೋ ಮತ್ತು ಸೇವೆಯನ್ನು ಮಾಡಲು ಬಯಸುವುದಿಲ್ಲವೋ, ಇದು ಅಸಾಧ್ಯವ. ನಿಮ್ಮ ಮೈಂಡನ್ನು ನೀವು ಚೇಂಜ್ ಮಾಡಿಕೊಳ್ಳಿರಿ. ಆತ್ಮಿಕ ಬುದ್ಧಿಯುಳ್ಳವರಾಗಿರಿ. ಸೇವೆ ಜೊತೆ ಹೋರಾಡುವುದನ್ನು ಬಿಟ್ಟು ಬಿಡ್ರಿ. ನನಗೇನು ಸಿಗುವುದು? ಮತ್ತು ಇಲ್ಲಿ ಬರೆಯಲಾಗಿದೆ, ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ. ಕಮ್ ಆನ್, ಪ್ರೇಸ್ ದ ಲಾರ್ಡ್. ಹಲೋ, ಎಷ್ಟು ಜನ ತಾಯಿಯಂದಿರು ಇದ್ದಾರೆ? ನೀವು ನಿಮ್ಮ ಮಗನಿಗೋಸ್ಕರ ಅಡುಗೆ ಮಾಡಿದ್ದೀರಿ? ಏನು ಕೊಡುತ್ತಿದ್ದೀಯ ಎಂದು ಕೇಳಿದ್ದೀರಾ ನೀವು? ಚಾ ಮಾಡಿ ಕೊಡು ಎಂದರೆ ಪೇಮೆಂಟ್ ಕೊಡ್ತೀಯಾ? ಏನು ಕೊಡ್ತೀಯಾ ಹೇಳು ಎಂದು ಹೀಗೆ ಕೇಳಿದ್ದೀರಾ? ಪರಮೇಶ್ವರನ ಮನೆಯಲ್ಲಿ ನಿಮಗೆ ಏಕೆ ಇದು ತಿಳಿದು ಬರುವುದಿಲ್ಲ? ಪರಮೇಶ್ವರ ನಿಮ್ಮ ಪಿತನಾಗಿದ್ದಾನೆ, ನಿಮ್ಮ ತಂದೆಯಾಗಿದ್ದಾನೆ. ಏಕೆ ಪೇಮೆಂಟ್ ತೆಗೆದುಕೊಂಡೇ ಏನಾದರೂ ಮಾಡಬೇಕು? ಏಕೆ ಇಂಥ ಮನಸ್ಸು ಇದೆ? ನಾವು ಫ್ರೀಯಾಗಿ ಏಕೆ ಮಾಡಬೇಕು ಚರ್ಚಲ್ಲಿ? ಇಲ್ಲಿ ಮಾಡದಿದ್ದರೆ ಮತ್ತು ಎಲ್ಲಿ ಮಾಡುವೆ? ಇದೇ ಆ ಸ್ಥಳವಾಗಿದೆ, ಇಲ್ವಾ? ಹೌದಾ ಅಥವಾ ಇಲ್ವಾ? ಫ್ರೀಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿಸುತ್ತೀರಿ ಮತ್ತು ಕೆಲಸ ಏಕೆ ಮಾಡಿಕೊಳ್ಳುವುದಿಲ್ಲ? ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ನೀವು ಯೆಹೋವನ ಪಂಡಿತರೆನಿಸಿಕೊಳ್ಳುವಿರಿ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರೆಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ. ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ಲೀಡರ್ಶಿಪ್ನಿಂದ ಓಡಿ ಹೋಗಬೇಡಿರಿ. ಕೆಲವೊಮ್ಮೆ ಫಾಸ್ಟರ್ ಐಜಾಕ್ ನಮ್ಮ ಮಗುವಿಗೆ ಕಂಗಾಲಾಗಿ ಮಾಡುತ್ತಿದ್ದಾರೆ. ಕಂಗಾಲು ಮಾಡುತ್ತಿಲ್ಲ, ನಿನ್ನ ಮಗನಿಗೆ ಶ್ರೀಮಂತ ಮಾಡುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಸೇವೆಯನ್ನು ಕಲಿಸುತ್ತಿದ್ದೇನೆ. ನನಗೆ ಗೊತ್ತಿದೆ ಅವರು ಸೇವೆಯನ್ನು ಕಲಿತಾಗ ಏನು ಮಾಡುವರು ಎಂದು. ನನಗೆ ಅವರ ಭವಿಷ್ಯ ಕಾಣಿಸುತ್ತಿದೆ.
ಅವರ ಪೂರ್ತಿ ಭವಿಷ್ಯವು ಅವರ ಸೇವೆಯ ಮೇಲೆ ನಿರ್ಬಂಧವಾಗಿದೆ. ಪ್ರೇಸ್ ದ ಲಾರ್ಡ್. ಯಾವುದರ ಮೇಲೆ ನಿರ್ಬಂಧವಾಗಿದೆ? ಸೇವೆಯ ಮೇಲೆ. ಅವರು ಸೇವೆಯನ್ನು ಮಾಡದಿದ್ದರೆ ಪೂರ್ತಿ ಜೀವನ ಏನು ಮಾಡುವರು? ಪ್ರೇಸ್ ದ ಲಾರ್ಡ್. ಅದು ಹೇಳಬೇಡಿರಿ, ಓ ಫಾಸ್ಟರ್, ಓ ಫಾಸ್ಟರ್. ಇಲ್ಲ ಇಲ್ಲ ಇಲ್ಲ. ಪ್ರೇಸ್ ದ ಲಾರ್ಡ್. ನಾವು ಏನು ಆಗಿದ್ದೇವೆ? ನಾವು ಪರಮೇಶ್ವರನ ಸೇವಕರಾಗಿದ್ದೇವೆ. ನಾವು ಪರಮೇಶ್ವರನ ಸೇವಕರಾಗಿದ್ದೇವೆ. ಪರಮೇಶ್ವರರು ನಮ್ಮನ್ನು ಸೇವೆ ಮಾಡಲು ಕರೆದಿದ್ದಾರೆ ಮತ್ತು ಆ ಸೇವೆಯು ಪ್ರಾರ್ಥನೆಯ ಮನೆಯಾಗಿದೆ. ಪ್ರೇಸ್ ದ ಲಾರ್ಡ್. ಪ್ರಾರ್ಥನಾಲಯ. ಕೇಳುತ್ತಿದ್ದೀರಾ? ಇದು ಏಕೆ ಮುಖ್ಯವಾಗಿದೆ? ನಡೀರಿ ನಾವು ಹೋಗೋಣ. ನಾವು ಆದಿಕಾಂಡ 20ನೇ ಅಧ್ಯಾಯ ಇವಾಗ ನಾವು ಓದಿದ್ದೇವೆ. ಯೆಶಾಯ 61:6 ಇವಾಗ ಓದಿದ್ದೇವಲ್ಲ. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಇಟ್ಸ್ ಸೋ ಇಂಪಾರ್ಟೆಂಟ್. ಇವಾಗ ನಾನು ನಿಮಗೆ ಏನು ಹೇಳಿದೆ? ಪ್ರಾರ್ಥನಾಲಯ. ಏನು ಹೇಳಿದೆವು? ಪ್ರಾರ್ಥನಾಲಯ. 3ನೇ ವಾಕ್ಯವನ್ನು ಓದೋಣ. ನಿಮಗೆ ಈ ಕಥೆ ಗೊತ್ತಿದೆ. ಅಬ್ರಾಹ್ಮನು ಒಂದು ದೇಶದಿಂದ ಅಲ್ಲಿಂದ ಹೊರಟು ಹೋಗುತ್ತಿದ್ದನು. ಆತನ ಹೆಂಡತಿ ಸಾರಳು ಬಹಳ ಸುಂದರಿಯಾಗಿದ್ದಳು. ಮತ್ತೆ ರಾಜನು ಸಾರಳನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಂಡನು. ಆದರೆ ರಾತ್ರಿಯಲ್ಲಿ ಕನಸಿನಲ್ಲಿ ಸ್ವರ್ಗದೂತನು ಅಭಿಮೇಲೆಕನಿಗೆ ಬಂದು ಹೇಳಿದನು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡಿದ್ದರಿಂದ ಸಾಯತಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ಪ್ರೇಸ್ ದ ಲಾರ್ಡ್. ಮತ್ತು ಹೇಳಬೇಡಿರಿ ನಂಗೆ ಪಕ್ಕದವಳ ಹೆಂಡತಿಯ ಜೊತೆ ಪ್ರೀತಿಯಾಗಿದೆ ಎಂದು. ಜೀವಿಸಬೇಕಾದರೆ ಆ ಪ್ರೀತಿಯನ್ನು ಮುಗಿಸಿಬಿಡ್ರಿ. ತಂಗಿ ಮಾಡಿಕೊಳ್ಳಿಬಿಡ್ರಿ, ಸಹೋದರಿ ಮಾಡಿಕೊಳ್ಳಿರಿ. ಆತ್ಮಿಕ ಪಕ್ಕದ ಹೆಂಡತಿಯ ಅಥವಾ ಪಕ್ಕದ ಗಂಡನ ಜೊತೆ ಪ್ರೀತಿಯಾಗಲು ಸಾಧ್ಯವಿಲ್ಲ. ನಾವು ಮಸೀಹರಾಗಿದ್ದೇವೆ. ಏನಾಗಿದ್ದೇವೆ? ನಾವು ಮಸೀಹರಾಗಿದ್ದೇವೆ. ಸರಿ ಇದೆಯೇ? ಆದರೆ ರಾತ್ರಿಯಲ್ಲಿ ದೇವರು ಅಭಿಮೇಲೆಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡಿದ್ದರಿಂದ ಸಾಯತಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ಅಭಿಮೇಲೆಕನು ಆಕೆಯನ್ನು ಕೂಡಲಿಲ್ಲ. ಅಂದ್ರೆ ಆತನು ಆಕೆಯನ್ನು ಮುಟ್ಟಲಿಲ್ಲ. ಆದ್ದರಿಂದ ಅವನು, ಸ್ವಾಮಿ, ನಿರಪರಾಧಿಯಾದ ಜನವನ್ನು ನಾಶ ಮಾಡುವೆಯೋ? ಪ್ರಭು, ನನಗೆ ಏನೇ ಗೊತ್ತೇ ಇರಲಿಲ್ಲ. ಆ ಮನುಷ್ಯನು ಈಕೆ ತನಗೆ ತಂಗಿಯಾಗಬೇಕೆಂದು ತಾನೇ ಹೇಳಲಿಲ್ಲವೇ? ಆ ಬ್ರಾಹ್ಮಣನು ಇವಳು ನನ್ನ ತಂಗಿ ಎಂದು ಹೇಳಿದನು. ಆ ಸ್ತ್ರೀಯು ಕೂಡ ಅವನು ನನ್ನ ಅಣ್ಣನಾಗಿದ್ದಾನೆ ಎಂದು ಹೇಳಿದಳು. ನಾನೇನು ತಪ್ಪು ಮಾಡಿದೆ? ಬೇರೆಯವರ ಹೆಂಡತಿ ಎಂದು ತಿಳಿದು ಹೆಂಡತಿಯನ್ನು ಎತ್ತಲಿಲ್ಲ. ಪ್ರೇಸ್ ದ ಲಾರ್ಡ್. ತಿಳಿದು ಬರ್ತಾ ಇದೆ. ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದಲೂ ಇದನ್ನು ಮಾಡಿದ್ದೇನೆ ಅಂದನು. ಪ್ರೇಸ್ ದ ಲಾರ್ಡ್. 6. ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ. ಆದ ಕಾರಣ ನಾನಂತೂ ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಗೊಡಿಸಲಿಲ್ಲ. ಪರಮೇಶ್ವರರು ಬಯಸುತ್ತಿರಲಿಲ್ಲ ಅವನು ಪಾಪ ಮಾಡಿ ಅಲ್ಲಿ ಸಿಕ್ಕಾಕಿಕೊಳ್ಳಬೇಕೆಂದು. ಪರಮೇಶ್ವರರು ಆತನು ಆಕೆಯನ್ನು ಮುಟ್ಟಲು ಬಿಡಲಿಲ್ಲ. ನೆಕ್ಸ್ಟ್, ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು. ಅವನು ಪ್ರವಾದಿ. ಹೇಳಿರಿ, ಅವನು ಪ್ರವಾದಿ, ಪಂಡಿತನಾಗಿದ್ದಾನೆ.
ನಾವು ಯೆಹೋವನ ಪಂಡಿತರಾಗಿದ್ದೇವೆ. ನಾವು ಪರಮೇಶ್ವರನ ಸೇವಕರೆಂದು ಕರೆಸಿಕೊಳ್ಳುವೆವು. ನಾವು ಪ್ರಾರ್ಥನಾಲಯದ ಇಟ್ಸ್ ಹೆವಿ. ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು. ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು. ಈ ಮನುಷ್ಯ ದೇವರ ಜೊತೆ ಡೈರೆಕ್ಟ್ ಆಗಿ ಮಾತನಾಡುತ್ತಿದ್ದನು. ಆದರೂ ದೇವರು ಹೇಳುತ್ತಿದ್ದಾನೆ, ನೀನು ಡೈರೆಕ್ಟ್ ಆಗಿ ಪ್ರಾರ್ಥನೆ ಮಾಡಿದರೂ ಏನೂ ಆಗುವುದಿಲ್ಲ. ಆದ್ರೆ ಪ್ರಾರ್ಥನೆ ಯಾರು ಮಾಡುವರು? ನನ್ನ ಪ್ರವಾದಿ. ಅವನು ಪರಮೇಶ್ವರನ ಜೊತೆ ಡೈರೆಕ್ಟ್ ಆಗಿ ಮಾತುಕತೆ ಮಾಡುವಾಗ ಅಲ್ಲಿ ಏಕೆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ? ಆದರೆ ಪರಮೇಶ್ವರನ ರೀತಿಯಲ್ಲಿ ಇದು ಹಾಗೆ ಅಲ್ಲ. ಪರಮೇಶ್ವರ್ ಹೇಳಿದರು, ಇಲ್ಲ, ನೀನು ನನ್ನ ಜೊತೆ ಮಾತನಾಡುತ್ತಿದ್ದೆ, ಇದು ಬೇರೆ ಆಗಿದೆ. ಆದರೆ ಪ್ರಾರ್ಥನೆ ಮಾತ್ರ ಪ್ರವಾದಿ ಮಾಡುವನು. ನಾನು ಪ್ರಾರ್ಥನೆ ಮಾಡುವುದಿಲ್ಲ, ನಾನು ರಕ್ಷಿಸುವುದಿಲ್ಲ. ಪ್ರವಾದಿ ಪ್ರಾರ್ಥನೆ ಮಾಡಿದಾಗ ನಾನು ರಕ್ಷಿಸುವೆನು. ಆಕೆಯನ್ನು ಒಪ್ಪಿಸುವುದಿಲ್ಲವೆಂದರೆ ನೀನು ನಿನ್ನ ಮನೆಯವರೆಲ್ಲರೂ ಸತ್ತೇ ಸಾಯುವರೆಂದು ತಿಳಿದುಕೋ. ನಿಮಗೆ ಗೊತ್ತಿದೆ, ನಾನು ಮತ್ತು ನೀನು ಪ್ರಾರ್ಥನೆ ಮಾಡದಿದ್ದರೆ ಲೋಕವು ನಾಶವಾಗುವುದು. ಇದೇ ಹೇಳಲಾಗುತ್ತಿದೆ. ನಾನು ನಿಮಗೆ ಹೇಳುತ್ತೇನೆ, ಪ್ರಾರ್ಥನೆ ಮಾಡಿರಿ, ದೇಶಕ್ಕೋಸ್ಕರ, ಪಕ್ಕದವರಿಗೋಸ್ಕರ. ನೀವು ತಿರಸ್ಕಾರ ಮಾಡಲು ಸಾಧ್ಯವಿಲ್ಲ. ನೀವು ಹೀಗೆ ಹೇಳಲು ಸಾಧ್ಯವಿಲ್ಲ, ನಾನು ಬಹಳ ಧನಿವಾಗಿದ್ದೆ, ಆಗಿದ್ದೆ, ನನ್ನ ಹತ್ತಿರ ಟೈಮ್ ಇಲ್ಲ ಎಂದು. ಅಧಿಕಾರಿಗಳಿಗೋಸ್ಕರ, ಲೀಡರ್ಗಿಗೋಸ್ಕರ, ನಾಯಕರಿಗೋಸ್ಕರ, ಡಾಕ್ಟರಿಗೋಸ್ಕರ ಅವರು ಶೈತಾನನಿಂದ ನಡೆಸಲ್ಪಡಬಾರದೆಂದು, ಅವರು ಈ ಮೋಸದಿಂದ ಹೊರಗೆ ಬರಬೇಕೆಂದು. ಇದು ನಮ್ದು ಮತ್ತು ನಿಮ್ಮದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯಾಗಿದೆ. ನಾವು ಮತ್ತು ನೀವು ಈ ಜೀವಿತವನ್ನು ಜೀವಿಸಲು ಸಾಧ್ಯವಿಲ್ಲ. ಹೇಗೆ ನಾವು ಜೀವಿಸಲು ಬಯಸುತ್ತೇವೆ? ನಾವು ಪರಮೇಶ್ವರನ ಪಂಡಿತರಾಗಿದ್ದೇವೆ, ನಾವು ಪರಮೇಶ್ವರನ ಸೇವಕರಾಗಿದ್ದೇವೆ, ನಾವು ಪರಮೇಶ್ವರನ ಪ್ರವಾದಿಯಾಗಿದ್ದೇವೆ. ನಾವು ನೀವು ಪ್ರಾರ್ಥನೆ ಮಾಡದಿದ್ದರೆ ಈ ಲೋಕದಲ್ಲಿ ಶಾಂತಿ ಯಾವಾಗಲೂ ಬರುವುದಿಲ್ಲ. ಇಟ್ಸ್ ಸೀರಿಯಸ್. ಯೋಚನೆ ಮಾಡಬೇಡಿರಿ ಇದೆಲ್ಲ ಮುಗಿದು ಹೋಗುತ್ತದೆ ಎಂದು. ನಾವು ನೀವು ಪ್ರಾರ್ಥನೆ ಮಾಡದಿದ್ದರೆ ಅವ್ರ ಹತ್ರ ಯಾವುದೇ ಯೋಜನೆ ಇಲ್ಲ ವಿಶ್ವಕ್ಕೆ ನಾರ್ಮಲ್ ಮಾಡುವುದಕ್ಕೆ. ಅವರು 2ನೇ ವೇವ್ದು ಮಾತು ಹೇಳುವರು, 3ನೇ ವೇವ್ದು ಮಾತು ಹೇಳುವರು, 4th ವೇವ್ ಬಗ್ಗೆ ಮಾತನಾಡುವರು. COVID-19 ಆದ ಮೇಲೆ COVID-21 ಪ್ಲಾನ್ ಅವರಲ್ಲಿ ಮೊದಲೇ ಇತ್ತು. ನಾನು ಮತ್ತು ನೀವು ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭ ಮಾಡಿದೆವು. COVID-21 ಪ್ಲಾನ್ ಧ್ವಂಸ ಮಾಡಿದೆವು. ಅವರು COVID-19 ಮಾತು ಹೇಳುತ್ತಿದ್ದಾರೆ. ಆದ್ರೆ 2021 ಅವರು COVID-21 ತರುವವರಾಗಿದ್ದರು. ಅದು ನಿಜವಾಗ್ಲೂ ಬಹಳ ಭಯಾನಕ ಆಗಿತ್ತು. ಮತ್ತು ಅವರು ಆ ವೈರಸ್ ಅನ್ನು ಲ್ಯಾಬ್ ನಲ್ಲಿ ಮಾಡಿದ್ದಾರೆ. ಅದು ಪ್ರೂವ್ ಕೂಡ ಆಯಿತು. ಆಗಲಿಲ್ಲವೇ? ಎಷ್ಟು ಜನರಿಗೆ ಗೊತ್ತಿದೆ? ವೈರಸ್ ಯಾವುದೋ ಒಂದು ಮಿಂಚಿನಿಂದ ಬಂದಿಲ್ಲ. ವೈರಸ್ ಅವರೇ ತಯಾರಿ ಮಾಡಿದ್ದಾರೆ. ಯೋಚನೆ ಮಾಡಿ ನೋಡಿರಿ, ಎಷ್ಟು ದುಷ್ಟರಾಗಿದ್ದಾರೆ ಇವರು. ಅವರೇ ಆ ವೈರಸ್ ಅನ್ನು ತಯಾರಿ ಮಾಡಿದರು. ಅದರ ವ್ಯಾಕ್ಸಿನ್ ಅನ್ನು ಅವರು ತಯಾರು ಮಾಡುವರು ಉಳಿಸುವುದಕ್ಕೆ. ಸರಿ ಇದೆ, ಮತ್ತೆ ಹಾಗಾದರೆ ಅವರು ವೈರಸ್ ಏಕೆ ಮಾಡಿದರು? ಅವರು ಬುದ್ಧಿ ಸರಿಯಾಗಿದೆಯೇ? ವೈರಸ್ ಅನ್ನು ಏಕೆ ಮಾಡಿದರು? ವ್ಯಾಕ್ಸಿನ್ ನಿಂದ ಉಳಿಸಲು ಬಯಸಿದ್ದರೆ. ವೈರಸ್ ಯಾರು ಮಾಡಿದರು? ಇವರೇ ಮಾಡಿದರು. ಇವಾಗ ರಿಪೋರ್ಟ್ಸ್ ಬಂದಿದ್ದಾವೆ. ಫಾಸ್ಟ್ ಸರ್ಕಿಸ್ 2 ವರ್ಷದಿಂದ ಹೇಳುತ್ತಿದ್ದಾರೆ ವೈರಸ್ ಯಾರು ಮಾಡಿದ್ದಾರೆ? ಇವರೇ ಲ್ಯಾಬ್ ಅಲ್ಲಿ ಕುಳಿತುಕೊಂಡು ಮಾಡಿದ್ದಾರೆ. ವೈರಸ್ ಏಕೆ ಮಾಡಿದ್ದಾರೆ? ವ್ಯಾಕ್ಸಿನ್ಗೋಸ್ಕರ ಮಾಡಿದ್ದಾರೆ. ಮತ್ತು ವ್ಯಾಕ್ಸಿನ್ ನಿಂದ ಉಳಿಸುವುದಕ್ಕೆ, ವ್ಯಾಕ್ಸಿನ್ ಕಂಟ್ರೋಲ್ ಮಾಡುವುದಕ್ಕೆ. ನಾವು ಮತ್ತು ನೀವು ಪ್ರಾರ್ಥನೆ ಮಾಡದಿದ್ದರೆ ಈ ವಿಷಯಗಳು ನಿಲ್ಲಲು ಸಾಧ್ಯವಿಲ್ಲ. ಈ ವಿಷಯಗಳನ್ನು ನಿಲ್ಲಿಸುವುದು ಒಂದೇ ರೀತಿಯಾಗಿದೆ, ನಮ್ಮದು ಮತ್ತು ನಿಮ್ಮದು ಪ್ರಾರ್ಥನೆ. ಅಲ್ಲಿ ಬರೆಯಲಾಗಿದೆ, ಅವನು ಪ್ರವಾದಿಯಾಗಿದ್ದಾನೆ, ಆತನು ನಿನಗೋಸ್ಕರ ಪ್ರಾರ್ಥನೆ ಮಾಡುವನು. ಅವ್ರಿಗೆ ಗೊತ್ತಿಲ್ಲ ಏನು ನಡೆಯುತ್ತಿದೆ ಎಂದು.
ನಡೆಯುತ್ತಿದೆ ಎಂದು ಇವರಿಗೆ ಅನಿಸುತ್ತಿದೆ ಮಿಂಚಿನಿಂದ ಬಂದಿದೆ ಎಂದು ಇವರು ಅವರ ಮೇಲೆ ಭರವಸವನ್ನು ಇಟ್ಟು ಕೂತಿದ್ದಾರೆ. ಆದರೆ ನನ್ನ ಹತ್ತಿರ ಮತ್ತು ನಿಮ್ಮ ಹತ್ತಿರ ಸಾಮರ್ಥ್ಯವಿದೆ ಈ ವಿಷಯಗಳನ್ನು ಬದಲಾಯಿಸಲು. ಪ್ರೇಸ್ ದ ಲಾರ್ಡ್. ಹೇಗೆ? ಪ್ರಾರ್ಥನೆಯನ್ನು ಮಾಡಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿಸಿ ಅವನಿಗೆ ಒಪ್ಪಿಸಿಬಿಡು. ಅವನು ಪ್ರವಾದಿ. ನಿನಗೋಸ್ಕರ ಪ್ರಾರ್ಥಿಸುವನು. ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವರ ತಿಳುವಳಿಕೆಯ ಕಣ್ಣುಗಳು ತೆರೆಯಬೇಕೆಂದು, ಅವರು ಈ ಮೋಸದಿಂದ ಹೊರಗೆ ಬರಬೇಕೆಂದು. ಇದೇ ಒಂದು ರೀತಿಯಾಗಿದೆ. ಕಾರಣವಿದೆ, ಎಲ್ಲ ತೆರೆಯಲ್ಪಟ್ಟಿದೆ. ನಿಮಗೆ ಗೊತ್ತಿಲ್ಲ. ನಾವು ಮತ್ತು ನೀವು ಮನಸ್ಸು ಮಾಡಿದಿರಿ ಇದು ಆಗುವುದಿಲ್ಲ ಎಂದು. ಮಸೀಹದ ಚರ್ಚ್ಗಳು ತೆರೆಯುವುದಿಲ್ಲ ಎಂದು ಹೇಳಿದರು ಅವರು. ಅವ್ರಿಗೆ ಗೊತ್ತಿದೆ ಚರ್ಚೆ ಇದೆ, ಅದು ಈ ಎಲ್ಲ ವಿಷಯವನ್ನು ತಡೆಯುತ್ತದೆ ಎಂದು. ಚರ್ಚ್ಗೆ ಈ ಎಲ್ಲ ಪ್ಲಾನ್ ಗೊತ್ತಿತ್ತು. ಕೆಲವರಂತೂ ಸೈನ್ ಮಾಡಿ ಕುಳಿತಿದ್ದರು. ನನಗಂತೂ ಮತ್ತು ನಿಮಗೆ ಗೊತ್ತಿದೆ ಇದು. ಕೆಲವ್ರಿಗಂತೂ ಗೊತ್ತೇ ಇಲ್ಲ ಏನೂ ಆಗುತ್ತಿದೆ ಎಂದು. ಅವ್ರಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವರು ಚರ್ಚ್ ಅನ್ನು ಬಂದ್ ಮಾಡಲು ಬಯಸುತ್ತಿದ್ದರು. ಪ್ರೇಸ್ ದ ಲಾರ್ಡ್. ಗಾಳಿಯಲ್ಲಿ ಕ್ರಿಮಿಗಳು. ನಾನು ಹೇಳಿದೆ, ಹೌದಾ, ಗಾಳಿಯಲ್ಲಿ ಕ್ರಿಮಿಗಳು. ಗಾಳಿಯಲ್ಲಿ ಕ್ರಿಮಿಗಳಿದ್ದರೆ ಮೊದಲನೇ ದಿನನೇ ಎಲ್ಲರೂ ಸತ್ತು ಹೋಗುತ್ತಿದ್ದಾರಲ್ಲ. ಗಾಳಿಯಲ್ಲಿ ರೋಗಾಣುಗಳು. ನಾವು ಸ್ಕೂಲಿಗೆ ಹೋಗಲಿಲ್ಲವೋ? ಗಾಳಿಯಲ್ಲಿ ರೋಗಾಣುಗಳು. ಗಾಳಿಯಲ್ಲಿ ನಾನು ಹೇಳಿದೆ, ಒಳಗೆ ಹೋಗಲಿಲ್ಲವೋ ಗಾಳಿ ಮನೆಯಲ್ಲಿ ಕುಳಿತುಕೊಂಡರೂ ಕೂಡ ಗಾಳಿ ತೆಗೆದುಕೊಳ್ಳುತ್ತಿಲ್ಲವೋ? ಮಾಸ್ಕ್ ಹಾಕಿಕೊಂಡು ಗಾಳಿ ತೆಗೆದುಕೊಳ್ಳುತ್ತಿಲ್ಲವೋ? ಮಾಸ್ಕ್ ರೋಗಾಣುಗಳನ್ನು ತಡೆಯುತ್ತದೆ. ನಾನು ಹೇಳಿದೆ, ಮೂರ್ಖನಂತೆ ಆಡಬೇಡ. ನಾವು ಸ್ಕೂಲ್ಗೆ ಹೋಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳಿರಿ, ಪ್ರಾರ್ಥನೆ ತಿಳಿದು ಬರ್ತಾ ಇದೆಯೇ? ನಾನು ನಿನಗೆ ಉಬ್ಬಿಸುತ್ತಿರಲಿಲ್ಲ, ನಾನು ನಿಮಗೆ ಉತ್ಸಾಹಿತ ಮಾಡುತ್ತಿದ್ದೇನೆ. ನಾನು ಮತ್ತು ನೀವು ಪಂಡಿತರಾಗಿದ್ದೇವೆ. ನಾವು ಮತ್ತು ನೀನು ಪ್ರವಾದಿಯಾಗಿದ್ದೇವೆ. ನಾನು ಮತ್ತು ನೀವು ಪ್ರಾರ್ಥನೆ ಮಾಡಬಹುದು, ಆದರೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯ ಸಮಯದಲ್ಲಿ ನೀವು ಬೇರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ನಾನು ನಿಮಗೆ ಪ್ರಾರ್ಥನೆಯ ಸಮಯ ಎಂದಾಗ ನೀವು ಹೇಳ್ಬೋದು, ವಾವ್, ಇದೇ ಸಮಯವಾಗಿದೆ. ನೀವು ಹೇಳಬಹುದು, ನಾನು ಉಳಿದಿದ್ದೇನೆ, ಕಮಾನ್, ನಾನು ಉಳಿಯಬಹುದು, ನನ್ನ ಜೊತೆ ಏನೂ ಆಗುವುದಿಲ್ಲ. ಪಕ್ಕದ ಮನೆಯಲ್ಲಿ ಬೆಂಕಿ ಹತ್ತಿದ್ದರೆ ನಾನು ಒಂದು ಬಕೆಟ್ನಿಂದ ನೀರನ್ನು ತೆಗೆದುಕೊಂಡು ಆ ಬೆಂಕಿಯನ್ನು ಆರಿಸಬಹುದು. ಆ ಬೆಂಕಿ ನನ್ನ ಮನೆಯವರೆಗೂ ಬರಲು ಟೈಮ್ ಹಿಡಿಯುವುದಿಲ್ಲ. ಯು ಗಾಟ್ ಟು ಬಿ ಕೇರ್ಫುಲ್. ಪ್ರೇಸ್ ದ ಲಾರ್ಡ್. ಪ್ರಾರ್ಥನೆ. ಪಕ್ಕದವರಿಗೆ ಹೇಳಿರಿ, ಪ್ರಾರ್ಥನೆ. ನಾನು ಮತ್ತು ನೀವು ಪ್ರಾರ್ಥನೆ ಮಾಡದಿದ್ದರೆ ಈ ಲೋಕ ಬದಲಾಗಲು ಸಾಧ್ಯವಿಲ್ಲ. ಮತ್ತು ಸತ್ಯವು ಇದು ಆಗಿದೆ, ಪರಮೇಶ್ವರರು ಹೇಳಿದ್ದಾರೆ, ನಾವು ಹೇಳಿದ್ದು ಆಗುವುದು ಎಂದು. ಅವರು ಏನು ಹೇಳುತ್ತಾರೆ ಅದು ಆಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ವಸ್ತುಗಳನ್ನು ಬದಲಾಯಿಸಬಲ್ಲೆವು. ಅವರು ಹೇಳುವರು ಅದು ಆಗುವುದು, ಆದರೂ ನಾವು ಹೇಳುವೆವು ವಾಸ್ತವವಾಗಿ ಅದು ಆಗುವುದು. ಮತ್ತು ನಾವು ಹೇಳಬೇಕಾಗುತ್ತದೆ. ಮತ್ತು ಪ್ರಾರ್ಥನೆಯನ್ನು ಮಾಡಿರಿ. ಕೋಶತೆಲೆ ಇಂದ್ರ ಲಹಿತಲ ರಬ ಆಂತ್ರಕ ಸಾತುಲೆ ಇಂದ್ರ ಲಹಿತ ಬೋಂತಲೆ ಬೋಷಾತುಲೆ ಇಂತಲ ಬಾದಿ ಲಿತರಬಕ ಬಾಂತಲೆ. ಧನ್ಯವಾದ. ನಮಗೆ ಪ್ರಾರ್ಥನೆ ಮಾಡಲು ಬರುತ್ತದೆ. ಆಂತಲ ಕರ್ಷಾತೊಲೆ ಏಂತ್ರಲ ತಲ ಬಾದಿ ಏತರಲಕ ಬಾಂತ್ರಲೆ ಏಷತಲೆ ಏಂತ್ರಲ ಲಹಿತ ಲಬ. ನಿಮ್ಮ ಪ್ರಾರ್ಥನೆಯು ಸುಗಂಧವಾದ ಧೂಪವಾಗಿದೆ. ನಿಮ್ಮ ಕೈಗಳು ಎತ್ತಲ್ಪಟ್ಟಿರುವುದು ಪೋಂತಲ ಏಷತಿಲಿ ಬಾದಿ ಹಾಂತ್ರಲ ಲಹಿತ ಖತಾಮ್ರೆಸಿ ಲೀಂದ್ರಕ ದಾಲೇಲಿ ಶತಿಲಿ ಇಂತ್ರಲ ಲಹಿತ ಲಾದಿ ಲೀಂದ್ರಕ ದಾರೇಲಿ ಶತಿಲೆ ಇಂತ್ರಕ ತಾಲೇಲಿ ಶತಿಲಿ ಆಲಿ ಈತಲ ಬಾದಿ ಲೇಂದ್ರಕ ತಾರೋಲೆ ಜಲಾಂಕದ ಶತಿಲಿ ಲಾಂದ್ರಕಲ ಬಾಂತಿ ಇಬ್ರಕ ದಾರೇಲಿ ಶತಿಲೆ ಇಂತ್ರಲ ಬಾಂದ್ರೊಲೆ ಶತಿಲೆ ಪ್ರೋ ಶತಿಲೆ ಇಂತ್ರಲಾಂತ್ರಲೆ ಬಾಂದ್ರೊಲು ಶತಿಲೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಸ್ತುಗಳನ್ನು ಬದಲಾಯಿಸಬಲ್ಲೆವು. ಅವರು ಹೇಳುವರು ಅದು ಆಗುವುದು,
ವಾಸ್ತವವಾಗಿ ಅದು ಆಗುವುದು ಮತ್ತು ನಾವು ಹೇಳಬೇಕಾಗುತ್ತದೆ. ನಾವು ಏನು ಮಾಡಬೇಕಾಗುತ್ತದೆ? ಪ್ರಾರ್ಥನೆ ಮಾಡಬೇಕಾಗುತ್ತದೆ. ಮತ್ತು ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ ಮತ್ತು ಪ್ರಾರ್ಥನೆಯನ್ನು ಮಾಡಿರಿ. ಕೋಶತೆಲೆ ಇಂತ್ರ ಲಹಿತಲ ರಬ ಆಂತ್ರ ಕಸತುಲೆ ಇಂತ್ರ ಲಹಿತ ಬೋಂತಲೆ ಬೋಷತುಲೆ ಎಂತಲ ಬಾದಿ ಇಲ್ಲಿ ತರ ಬಕರ್ ಬಾಂತಲೆ. ಧನ್ಯವಾದ. ನಮಗೆ ಸುಗಂಧವಾದ ಧೂಪವಾಗಿದೆ. ನಿಮ್ಮ ಕೈಗಳು ಎತ್ತಲ್ಪಟ್ಟಿರುವುದು ಪೋಂತಲ ಏಷತಿಲಿ ಬಾದಿ ಹಾಂತಲ ಲಹಿತ ಖತಾಮ್ರೆಸಿ ಲೀಂದ್ರಬ. ನಿಮ್ಮ ಪ್ರಾರ್ಥನೆಯು ಪೋಂತಲ ಏಷತಿಲಿ ಬಾದಿ ಹಾಂತಲ ಲಹಿತ ಖತಾಮ್ರೆಸಿ ಲೀಂದ್ರ ಕದಾಲೇಲಿ ಶತಿಲಿ ಇಂತ್ರಲ ಲಹಿತಲ ಬಿಲಾದಿ ಲೀತ್ರ ಕದಾರೇಲಿ ಶತಿಲೆ ಇಂತ್ರ ಕತಾಲೇಲಿ ಶತಿಲಿ ಅಲಿ ಈತಲ ಬಾದಿ ಲೇಂತ್ರ ಕತಾರೋಲೆ ಜಲಾಂಕದ ಶತಿ ಶತಿಲೆ ಇಂತ್ರಲಾಂತ್ರಲೆ ಬಾಂತ್ರಲು ಶತಿಲೆ. ಓ ಹಾಲೆಲೂಯಾ, ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬಹುದು ಪರಮೇಶ್ವರಿಗೋಸ್ಕರ. ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ನನಗೆ ವಿಶ್ವಾಸವಿದೆ ನೀವು ಕೂಡ ಈ ಜೀವನವನ್ನು ಸ್ವೀಕರಿಸಲು ಬಯಸುತ್ತೀರಿ. ಪ್ರೇಸ್ ದ ಲಾರ್ಡ್. ನೀವು ಕೂಡ ಒಬ್ಬ ಯಾಜಕರು ಮತ್ತು ಒಬ್ಬ ಪಂಡಿತರು ಆಗಲು ಬಯಸುತ್ತೀರಿ. ನೀವು ಕೂಡ ಪ್ರಾರ್ಥನೆಯನ್ನು ಮಾಡಲು ಬಯಸುತ್ತೀರಿ. ಪರಮೇಶ್ವರರು ಕೇಳಬೇಕು ಮತ್ತು ಉತ್ತರವನ್ನು ಕೊಡಬೇಕು. ಪ್ರೇಸ್ ದ ಲಾರ್ಡ್. ಎದ್ದು ನಿಂತುಕೊಳ್ಳಬಹುದು. ನೀವು ಮೊದಲನೇ ಸರಿ ಬಂದಿದ್ದರೆ ಈ ಪ್ರಾರ್ಥನೆಯನ್ನು ನನ್ನ ಹಿಂದೆ ನೀವು ಹೇಳಿರಿ. ಓ ಪ್ರೀತಿಯ ತಂದೆಯೇ, ನಾನು ವಿಶ್ವಾಸ ಮಾಡುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ಪರಮೇಶ್ವರನ ಜೀವಂತ ಮಗನಲ್ಲಿ. ಅವನು ನನಗೋಸ್ಕರ ಸತ್ತನು. ಪರಮೇಶ್ವರರು ಆತನನ್ನು ಸತ್ತರೊಳಗಿಂದ ಮೂರನೇ ದಿನ ಜೀವಂತವಾಗಿ ಇವತ್ತು ನನ್ನ ಬಾಯಿಂದ ನಾನು ಘೋಷಣೆ ಮಾಡುತ್ತೇನೆ. ಯೇಸು ಸ್ವಾಮಿ ಜೀವಂತ ಪರಮೇಶ್ವರನ ಜೀವಂತ ಮಗನು ನನ್ನ ಪ್ರಭುವಾಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ಇವತ್ತಿನಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಇವತ್ತಿನಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ. ಇವತ್ತು ನನ್ನ ಒಳಗೆ ವಿಶ್ವಾಸದಿಂದ ಪರಮೇಶ್ವರನ ಜೀವನವನ್ನು ಸ್ವೀಕರಿಸುತ್ತೇನೆ. ಧನ್ಯವಾದ ಪರಮೇಶ್ವರನೇ, ನನ್ನನ್ನು ರಕ್ಷಿಸಿದ್ದಕ್ಕಾಗಿ. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಪ್ರೇಸ್ ದ ಲಾರ್ಡ್. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬಹುದು. ಅವರಿಗೋಸ್ಕರ ಸ್ವಾಗತ ಮಾಡುತ್ತೇವೆ ನಾವು ನಿಮ್ಮದು. ಇವತ್ತಿನಿಂದ ನೀವು ಪಂಡಿತರಾಗಿದ್ದೀರಿ, ಪರಮೇಶ್ವರನ ಪಂಡಿತರಾಗಿದ್ದೀರಿ. ನಮ್ಮ ಜೊತೆ ನೀವು ಪ್ರಾರ್ಥನೆಯನ್ನು ಮಾಡಬಹುದು. ನೀವು ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪರಮೇಶ್ವರನೇ ಪ್ರಾರ್ಥನೆ ಮಾಡುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ. ಇವಾಗ ಅವರು ಯೇಸು ಸ್ವಾಮಿಯನ್ನು ತಮ್ಮ ಸ್ವಾಮಿಯಾಗಿ ಸ್ವೀಕರಿಸಿದ್ದಾರೆ. ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರಭು. ಯೇಸುವಿನ ನಾಮವು ಇವರ ಮೇಲೆ ಯಾವಾಗಲೂ ಇರುವುದು. ಯೇಸುವಿನ ನಾಮದಲ್ಲಿ ಚೈತಾನ್ನ ಯಾವುದೇ ದಾಳಿಯಾಗಲಿ ಕುಯುಕ್ತಿಯಾಗಲಿ ಇವರ ಮೇಲೆ ಇಲ್ಲ. ಯೇಸುವಿನ ನಾಮದಲ್ಲಿ, ಯೇಸು ಸ್ವಾಮಿ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈ ಸಮಯವಾಗಿದೆ ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಪರಮೇಶ್ವರಿಗೂ ಕೊಡುವ ಸಮಯವಾಗಿದೆ. ಎಲ್ಲ ನಮ್ಮ ಕಾಣಿಕೆಯಾಗಿದೆ. ಪ್ರೇಸ್ ದ ಲಾರ್ಡ್. ನಾವು ಕ್ವಾಯರ್ನ ಸ್ವಾಗತ ಮಾಡುತ್ತೇವೆ. ಕ್ವಾಯರ್ ನಮಗೆ ಹೆಲ್ಪ್ ಮಾಡುವರು. ಅವರಿಗೆ ಹೇಳೋಣ, ಅವನೇ ಅದ್ಭುತ, ಎಲ್ಲಕ್ಕಿಂತ ಅದ್ಭುತ. ನಾವು ಹಾಡುವೆ
ಥ್ಯಾಂಕ್ ಯು. ಪ್ರೇಸ್ ದ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಕೈಗಳನ್ನು ಮೇಲೆ ಕೆತ್ತೋಣ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರನೇ, ಈ ಅವಸರವನ್ನು ಮತ್ತು ಈ ಅನುಗ್ರಹವನ್ನು ಕೊಟ್ಟಿದ್ದಕ್ಕಾಗಿ. ನಮ್ಮ ಕಾಣಿಕೆಯನ್ನು ನಿಮ್ಮ ಹತ್ರ ತರುವುದಕ್ಕೆ. ಈ ಕಾಣಿಕೆಯು ನಿಮ್ಮ ಆತ್ಮದ ಹಾಗೆ ಪವಿತ್ರವಾಗಿದೆ. ನಾವು ಹೇಗೆ ಕೊಟ್ಟಿದ್ದೇವೆ ಇನ್ನೂ ಹೆಚ್ಚಾಗಿ ಪಡೆಯುತ್ತಿದ್ದೇವೆ ಯೇಸುವಿನ ನಾಮದಲ್ಲಿ. ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳುತ್ತೇವೆ. ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ ಮತ್ತು ಘೋಷಣೆ ಮಾಡುತ್ತೇವೆ. ಮಲ್ಟಿಪಲ್ ನ ನಿಯಮ ಇದರ ಮೇಲೆ ಚಾಲೂ ಆಗಿದೆ ನಿಮ್ಮ ರಾಜ್ಯದ ವಿಸ್ತಾರಕ್ಕಾಗಿ. ಇದು ತುಂಬುತ್ತಾ ತುಳುಕುತ್ತಾ ನಮ್ಮ ಮಡಿಲಿಗೆ ಸುರಿಯಲ್ಪಡುತ್ತಿದೆ. ಈ ನಮ್ಮ ಪರಮೇಶ್ವರನ ಘೋಷಣೆಯನ್ನು ಮಾಡಿದ್ದಾರೆ. ಈ ತಿಂಗಳು ನಾವು ಬಿತ್ತಿರುವ ಬೀಜಿನ ಬೆಳೆಯು ನಮ್ಮ ಹತ್ರ ಶೈತಾನ್ನಿಗೆ ನಾವು ಆದೇಶ ಮಾಡುತ್ತೇವೆ, ನಮ್ಮ ಹಣದ ಮೇಲಿಂದ ಕೈಗಳನ್ನು ತೆಗೆದು ಹಾಕುವುದಕ್ಕೆ ಯೇಸುವಿನ ನಾಮದಲ್ಲಿ ಧನ್ಯವಾದ ಹೇಳುತ್ತೇವೆ ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ಕೆಲವು ಅನೌನ್ಸ್ಮೆಂಟ್ಗಳಿವೆ, ನೀವು ಲಕ್ಷ್ಯ ಕೊಟ್ಟು ಕೇಳಿರಿ, ನೆನಪಿನಲ್ಲಿ ಇಡ್ರಿ. ನೀತಿವಂತಿಕೆಯಾಗಿದೆ. ಮೊಟ್ಟ ಮೊದಲನೆಯ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಮ ಹತ್ತಿರ ಫೋನ್ ಇದೆ ಎಷ್ಟರ ಮತ್ತು ನಿಮ್ಮ ಹತ್ತಿರ ಕಿಂಗ್ ಚಾಟ್ ಇಲ್ಲದಿದ್ದರೆ ಇವಾಗಲೇ ಡೌನ್ಲೋಡ್ ಮಾಡಿಕೊಳ್ಳಿರಿ. ಕಿಂಗ್ ಚಾಟ್ನ ಐಕಾನ್ ನಾವು ನಿಮಗೆ ತೋರಿಸಬಹುದು. ಎರಡನೇದು, ಡೌನ್ಲೋಡ್ ಮಾಡಿದ ಮೇಲೆ ಯಾರ ಹತ್ರ ಡೌನ್ಲೋಡ್ ಇದೆ ಹೋಗಿರಿ ಸೂಪರ್ ಯೂಸರ್ನಲ್ಲಿ. ಅಲ್ಲಿ ಮಿಡಲ್ ಈಸ್ಟ್, ಸೌತ್ ಈಸ್ಟ್ ಏಷ್ಯಾ ಅದಕ್ಕೆ ಫಾಲೋ ಮಾಡುವುದು. ಇದು ಪ್ರತಿಯೊಂದು ಲೆವೆಲ್ ಮೇಲೆ ಆಗುವುದಿದೆ. ನಡೀರಿ, ಮತ್ತೊಂದು ಕೆಲಸವಿದೆ. ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಅದನ್ನು ಕೂಡ ಮಾಡಿರಿ. ನಿಮ್ಮ ಫೋನ್ನಲ್ಲಿ ನೀವು ಸೆಲ್ ಸಿಸ್ಟಮ್ನ ಪಾರ್ಟ್ ಇಲ್ಲದಿದ್ದರೆ ಇವಾಗಲೇ ಸೆಲ್ ಸಿಸ್ಟಮ್ ಜೋಡಿಸಲ್ಪಡಿರಿ. ಈ ಎಲ್ಲ ವಿಷಯಗಳು ಸತ್ಯನಿಷ್ಠೆಯಾಗಿದೆ. ನೀವು ಯಾವಾಗಲೂ ಸರಿಯಾದನ್ನು ಮಾಡುತ್ತೀರಿ, ಸರಿಯಾದದನ್ನು ಮಾತನಾಡುತ್ತೀರಿ ಮತ್ತು ನೀವು ಒಬ್ಬ ಸೆಲ್ಯುಲರ್ ಆಗಿ ಮನೆಗೆ ಹೋಗಿ. ಮತ್ತು ಸೆಲ್ ಸಿಸ್ಟಮ್ ಬಹಳ ಮುಖ್ಯವಾಗಿದೆ, ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಗ್ಲೋರಿ. ಸರಿ ಇದೆ. ಫೌಂಡೇಶನ್ ಸ್ಕೂಲ್ ನಿಮ್ಮದು ಆಗದಿದ್ದರೆ ನೀವು ಪ್ಲೀಸ್ ಮಾಡಿರಿ. ಮತ್ತು ನೀವು ಸೆಂಟರ್ ಮಾಡದಿದ್ದರೆ ನೀವು ಸೆಂಟರ್ ಅನ್ನು ಮಾಡಿರಿ. ನಮ್ಮ ಚರ್ಚಸ್ ಇದೆ, 30ಕ್ಕಿಂತ ಹೆಚ್ಚು ಆನ್ಲೈನ್ ಚರ್ಚ್ಗಳಿವೆ, ಬೇರೆ ಬೇರೆ ಭಾಷೆಗಳಲ್ಲಿ, ಭಾರತದ ಪ್ರತಿಯೊಂದು ಭಾಷೆಯಲ್ಲಿ, ಒಡಿಯಾ, ತಮಿಳು, ತೆಲುಗು, ಗುಜರಾತಿ, ಕನ್ನಡ, ತುಳು, ಇಂಗ್ಲಿಷ್, ಹಿಂದಿ, ಛತ್ತೀಸ್ಗಢ, ರಾತಿವರೇಲಿ, ಮೂಕರಿಗೆ ಮತ್ತು ಕಿವುಡರಿಗೆ ವಿಶೇಷವಾದ ಪ್ರೋಗ್ರಾಮ್. ಆಸಾಮಿ, ಮರಾಠಿ, ಪಂಜಾಬಿ, ನೇಪಾಳಿ, ಕೊಂಕಣಿ, ಮಲಯಾಳಂ, ಸಿಂಧಿ, ಭೋಜ್ಪುರಿ, ಮಲಯಾಳಂ, ಹಿಮಾಲ್ವನ್ ಮತ್ತು ಟೀನೇಜರ್ಗೋಸ್ಕರ ಪ್ರೋಗ್ರಾಮ್. ಮತ್ತು ನಮ್ಮ ಹಿಂದಿ ಚರ್ಚ್, ಚಿಲ್ಡ್ರನ್ ಚರ್ಚ್ ಕೂಡ ಇವಾಗ 14 ಭಾಷೆಗಳಲ್ಲಿ ಇವೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬಹುದು. ಪ್ರೇಸ್ ದ ಲಾರ್ಡ್. ಯು ಕ್ಯಾನ್ ಸಿ, ವರ್ಕ್ ಹಾರ್ಡ್. ಇದೆಲ್ಲ ಪರಮೇಶ್ವರನ ನೀತಿವಂತಿಕೆಯಾಗಿದೆ. ಯಾರಿಗೂ ನಮಗೆ ಹೇಳುವ ಅವಶ್ಯಕತೆ ಇಲ್ಲ ಯಾವುದು ಸರಿಯಾಗಿದೆ ಎಂದು. ನಮಗೆ ಒಳಗಿನಿಂದ ಗೊತ್ತಿರಬೇಕು ಸರಿಯಾದದು ಏನಿದೆ ಎಂದು, ಮತ್ತು ನಮಗೆ ಸರಿಯಾದ್ದು ಮಾಡುವುದನ್ನು ಬರಬೇಕು. ಇದು ಟೀನೇಜರ್ನ ಪ್ರೋಗ್ರಾಮ್ ಆಗಿದೆ. ಹೀಗೆ ಆಗಲು ಚರ್ಚ್ ಒಂದು ಬೇರೆ ಮಾಡುತ್ತಿದೆ, ನಾನು ಒಂದು ಬೇರೆ ಮಾಡುತ್ತಿದ್ದೇನೆ. ಇಲ್ಲ, ಇದು ನೀತಿವಂತಿಕೆಯಾಗಿದೆ. ಪರಮೇಶ್ವರರು ನಿಮ್ಮ ಮೇಲೆ ವಿಶ್ವಾಸ ಮಾಡುತ್ತಾರೆ, ಸರಿಯಾಗಿ ಕೇಳುತ್ತಿದ್ದೀರಾ. ಸೊ ಪ್ಲೀಸ್, ಅದಾದ ಮೇಲೆ ನಾವು ನಮ್ಮ 10 ಲಕ್ಷ ರೆಪ್ಸುಡಿಯನ್ನು ಹಂಚುತ್ತಿದ್ದೇವೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬಹುದು. ನೀವು ಎದ್ದು ನಿಂತುಕೊಳ್ಳಬಹುದು. ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ಶುಭವೂ ಕೃಪೆಯು ನನ್ನನ್ನು ಯಾವಾಗಲೂ ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು, ಯೇಸು ಸ್ವಾಮಿಯ ನಾಮದಲ್ಲಿ. ಆಮೇನ್. ಥ್ಯಾಂಕ್ ಯು. ನೀವು ಸಂತೋಷವಾಗಿರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. Subscribe to our channel, hit the bell icon, like, comment and share. Thank you and God bless you.